स्वानुभूत्या चकासते चित्स्वभावाय भावाय सर्वभावान्तरक्षिते सर्वभावान्तरक्षिते। ಕುಂದಾಚಾರ್ಯ ದೇವ ಸಮಯಸಾರ ವಿರಚಿತ ಸಮಯಸಾರ ಪರಮಾಗಮದ ಮೇಲೆ ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ಬರೆಯಲ್ಪಟ್ಟಿರುವ ಆತ್ಮಖ್ಯಾತಿ ಟೀಕೆಯ ಮಧ್ಯದಲ್ಲಿ ಮೂಡಿಬಂದಿರುವಂತಹ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೇಕೃತ ಬಾಲಬೋಧಿನಿ ಟೀಕೆಯ ಕನ್ನಡ ಸ್ವಾಧ್ಯಾಯ ಮಾಡುತ್ತಿದ್ದೇನೆ. ಪುಣ್ಯ ಪಾಪ ಅಧಿಕಾರದ 7ನೇ ಮಂಗಲಮಯ ಕಲಶ. ಜ್ಞಾನಸ್ವಭಾವೇನ ಜ್ಞಾನಸ್ಯ ಭವನಂ ಸದಾ ಏಕದ್ರವ್ಯಸ್ವಭಾವತ್ವಂ ಮೋಕ್ಷಹೇತುಸ್ತದೇವ ತತ್. ಬುದ್ಧಿಯ ಮೇಲೆ ಪುನಃ ಪುನಃ ಸಂಸ್ಕಾರ ಆಗಬೇಕು. ಮೋಕ್ಷದ ಹೇತು ಏಕದ್ರವ್ಯ ಸ್ವಭಾವ ಏನಿದೆ ಅದುವೇ ಇದೆ. ಆ ಏಕದ್ರವ್ಯ ಸ್ವಭಾವವನ್ನು ಹೊರತುಪಡಿಸಿ ಮೋಕ್ಷದ ಹೇತು ಇನ್ನೊಂದು ಯಾವುದೂ ಇಲ್ಲ. ಭ್ರಮಿಸಲಿಕ್ಕೆ ಹೋಗಬೇಡ. ಅನಾದಿ ಕಾಲದ ಬಹಿರ್ಮುಖ ವೃತ್ತಿಯೊಳಗ ಯಾವುದನ್ನು ಧರ್ಮದ ರೂಪದಿಂದ ಹೇಳಲಾಗ್ತಿದೆ, ಆಚರಿಸಲಾಗ್ತಿದೆ, ಅದೆಲ್ಲವೂ ಕೇವಲ ವ್ಯವಹಾರ ಇದೆ. ಅದೆಲ್ಲವೂ ಕೇವಲ ಬಾಹ್ಯದ ಮಾತಿದೆ. ಅಂತರಂಗದೊಳಗ ಏಕದ್ರವ್ಯ ಸ್ವಭಾವ ಅರ್ಥಾತ್ ಜೀವದ್ರವ್ಯ ತನ್ನ ತ್ರಿಕಾಲಿ ಚೇತನ ಸ್ವಭಾವದ ಅನುರೂಪವಾಗಿ ಪರಿಣಮನ ಮಾಡುವುದೇನಿದೆ ಅದು ಒಂದೇ ಮೋಕ್ಷ ಮಾರ್ಗ ಇದೆ. ಆ ಪರಿಣಮನದೊಳಗೆ ಏನಿದೆ ಶುಭಾಶುಭ ಭಾವದ ನಿವೃತ್ತಿ, ಅದಷ್ಟೇ ಮೋಕ್ಷ ಮಾರ್ಗ ಇದೆ. ಅದರ ಜೊತೆಗೆ ಎಷ್ಟು ಅಂಶದೊಳಗೆ ಶುಭ ಅಶುಭದ ಪ್ರವೃತ್ತಿ ಇದೆಯೋ ಅದು ಜೀವನಿಗೆ ಉಪಾಧಿ ರೂಪ ಇದೆ. ವರ್ತಮಾನದಲ್ಲಿ ಕಲಂಕ ರೂಪ ಇದೆ, ಭಾರ ರೂಪ ಇದೆ. ಭವಿಷ್ಯದೊಳಗ ನಿಯಮದಿಂದ ಈ ಜೀವವನ್ನು ಪರಾಧೀನವೇ ಮಾಡುವುದರಲ್ಲಿ ನಿಮಿತ್ತ ಇದೆ. ಬುದ್ಧಿಯ ಮೇಲೆ ಪುನಃ ಪುನಃ ಸಂಸ್ಕಾರ ಆಗುವುದು ಅವಶ್ಯಕ ಇದೆ. ಸಮಯಸಾರ ಅನಂತ ತೀರ್ಥಂಕರ ಕೇವಲಿಗಳ ದಿವ್ಯ ಧ್ವನಿ ಇದೆ. ಸಮಯಸಾರ ಭರತ ಕ್ಷೇತ್ರದೊಳಗ ಈ ಪಂಚಮ ಕಾಲದಲ್ಲಿ ತೀರ್ಥಂಕರರ ವಿರಹವನ್ನು ಮರೆಸುವಂಥದ್ದು ಇದೆ. ತೀರ್ಥಂಕರರ ಅಭಾವದೊಳಗ ಪಂಚಮ ಕಾಲದ ಕೊನೆಯವರೆಗೆ ಭವ್ಯ ಜೀವರುಗಳನ್ನು ಮೋಕ್ಷ ಮಾರ್ಗದಲ್ಲಿ ಕೊಂಡೊಯ್ಯುವಂಥದ್ದಾಗಿದೆ. ಅದಕ್ಕೆ ಇಲ್ಲೇನು ಹೇಳ್ತಾರೆ ನೋಡ್ರಿ, ಚರಣಾನುಯೋಗ, ಕರ್ಣಾನುಯೋಗ, ಕಥಾನುಯೋಗ, ಯಾವುದೇ ಅನುಯೋಗ ಇದ್ರೂ ಕೂಡ ಅದರಲ್ಲಿ ಯಾವುದನ್ನು ಆರೋಪ ಮಾಡಿ ವ್ಯವಹಾರದಿಂದ ಹೇಳಲಾಗ್ತಿದೆಯೋ ಅದೆಲ್ಲವೂ ವ್ಯವಹಾರ ಮಾತ್ರನ ಮೋಕ್ಷ ಮಾರ್ಗ ಇದೆ. ಏಕದ್ರವ್ಯ ಸ್ವಭಾವತ್ವಾನ್ ಮೋಕ್ಷ ಹೇತು ತದೇವ ತತ್. ಅದು ಒಂದೇ ಮೋಕ್ಷದ ಮಾರ್ಗ ಇದೆ. ಅದನ್ನೇ ಸ್ವರೂಪಾಚರಣ ಚಾರಿತ್ರ ಅಂತೇಳಿ ಕೂಡ ಆಗಮದ ಭಾಷೆಯೊಳಗ ಹೇಳಬಹುದಾಗಿದೆ. ಮೋಕ್ಷ ಅಂದರೆ ಸುಖ, ಅಂದರೆ ಸ್ವಾಧೀನತೆ, ಅಂದರೆ ಚತುರ್ಗತಿಗಳ ಪರಿಭ್ರಮಣದಿಂದ ಪರಿಮುಕ್ತ ಆಗುವುದಂದ್ರೆ ಎಲ್ಲ ಒಂದೇ ಇದೆ. ಮತ್ತು ಅದು ಎಲ್ಲದರ ಸಲುವಾಗಿ ಉಪಾಯ ಒಂದೇ ಇದೆ. ಅದು ಯಾವುದ ಅಂತಂದ್ರೆ ಜೀವದ್ರವ್ಯ ಶುದ್ಧ ಚೇತನಾ ರೂಪದಿಂದ ಪರಿಣಮಿತ ಆಗೋದೇನಿದೆ ಅದುವೇ ಮೋಕ್ಷದ ಮಾರ್ಗ ಇದೆ. ಬಂಧನದಿಂದ ಬಿಡುಗಡೆ ಒಂದು ಉಪಾಯ ಇದೆ.
ಪರಾಧೀನತೆಯಿಂದ ಪರತಂತ್ರತೆಯಿಂದ ಪರಿಮುಕ್ತ ಆಗುವ ಏಕಮೇವ ಅದ್ವಿತೀಯ ಉಪಾಯವಿದೆ. ದೇಹದ ಮೂಲಕ, ಬಾಹ್ಯ ಸಂಯೋಗದ ಮೂಲಕ, ಧನ ಖರ್ಚು ಮಾಡಿ, ಶರೀರದ ಮೂಲಕ ಉಪವಾಸ ಮಾಡಿ, ಅಥವಾ ವಚನ ಸಾಪೇಕ್ಷ ಮೌನ ಇದ್ದುಕೊಂಡ ಮೋಕ್ಷ ಮಾರ್ಗವನ್ನು ಸಾಧಿಸಲಿಕ್ಕೆ ಬರುವುದಿಲ್ಲ. ಆದ್ರೆ ಅವೆಲ್ಲ ಯಾವ್ಯಾವ ಸಮಯಕ್ಕೆ ಯಾವ ಪ್ರಕಾರದ ಸಂಯೋಗ ವಿಯೋಗ ಇರ್ತವೆಯೋ ಅದಕ್ಕೆ ಅನುಗುಣವಾಗಿ ಜೀವದ ನಿವೃತ್ತಿ ರೂಪದ ಪರಿಣಾಮ ಸೂಚಕ ಇದ್ದಾವೆ ವಿನಃ ಅವುಗಳಿಂದ ಯಾವುವು ಕಾರ್ಯ ಆಗುವುದಿಲ್ಲ. ಇದು ಬುದ್ಧಿಯೊಳಗೆ ನಾವು ನಿಶ್ಚಿತ ಮಾಡಿಕೊಳ್ಳೋದು ಅವಶ್ಯಕ ಇದೆ. ನಮಗೆ ಈ ವಿಷಯವನ್ನು ನಿಶ್ಚಿತ ಮಾಡುವಂಥ ಬುದ್ಧಿ ಮತ್ತು ನಮ್ಮ ಬುದ್ಧಿಗೆ ಈ ವಿಷಯವನ್ನು ನಿಶ್ಚಿತ ಮಾಡುವಂಥ ಅವಸರ ಅನಂತ ಕಾಲದೊಳಗ ಸಿಕ್ಕಿಲ್ಲ. ಯಾವೂ ಜೀವಕ್ಕೆ ಸುಲಭ ಸಾಧ್ಯ ಇಲ್ಲ. ಬುದ್ಧಿ ಪ್ರಾಪ್ತ ಆಗೋದ ಮತ್ತು ಆ ಬುದ್ಧಿಗೆ ಯೋಗ್ಯ ದಿಶಾಬೋಧ ನೀಡುವಂಥ ಸಂಯೋಗ ಇರೋದ. ನಿಜವಾಗಿ ಇವೆರಡೂ ಕಾಕತಾಳೀಯ ನ್ಯಾಯಕ್ಕಿಂತಲೂ ಕೂಡ ಕಠಿಣ ಇದ್ದಾವೆ ಅಂಥೇಳಿ ಹೇಳಬಹುದಾಗಿದೆ. ಅದರ ವಾಸ್ತವದಲ್ಲಿ ಇದಕ್ಕೆ ಯಾವ ಪ್ರಕಾರದ ದೃಷ್ಟಾಂತ ಹೋಲಿಕೆನೇ ಆಗುವುದಿಲ್ಲ. ಏನು ಮಾತಿದೆ? ನನ್ನ ಸುಖ, ನನ್ನ ಚತುರ್ಗತಿ ಪರಿಭ್ರಮಣದ ನಿವಾರಣೆ, ನನ್ನ ಪರತಂತ್ರತೆಯಿಂದ ಪರಿಮುಕ್ತ ಆಗುವ ಉಪಾಯ ಒಂದೇ ಇದೆ. ನಾನು ಚೇತನ ದ್ರವ್ಯ ಇದ್ದೇನೆ, ಜೀವ ದ್ರವ್ಯ ಇದ್ದೇನೆ. ಒಂದು ಚೇತನವೇ ಲಕ್ಷಣ ಇರುವಂಥ ಜೀವದ್ರವ್ಯ ಇದ್ದೇನೆ. ಆ ಜೀವದ್ರವ್ಯನಾದ ನಾನು ಒಂದು ಚೇತನ ರೂಪದ ಪರಿಣಮನ ಮಾಡುವುದೇ ಆ ಎಲ್ಲದರದ ಒಂದು ಉಪಾಯ ಇದೆ. ದೇಹ ಬಿದ್ದು ಹೋಗ್ತಿದೆ, ಧನ ಬಿಟ್ಟು ಹೋಗ್ತಿದೆ, ಕ್ಷಯೋಪಶಮ ಜ್ಞಾನ ನಷ್ಟ ಆಗಿ ಹೋಗ್ತಿದೆ. ಅದು ಯಾವುದು ಜೀವದ ಜೊತೆಗೆ ಶಾಶ್ವತ ಉಳಿಯುವಂಥದ್ದು ಅಲ್ಲ. ಆದರೆ ಜೀವದ ಯಾವ ಶಾಶ್ವತ ಸ್ವಭಾವ ಇದೆಯೋ ಆ ಸ್ವಭಾವದ ಒಂದು ವೇಳೆ ಜೀವನಿಗೆ ಜೀವದ ಪ್ರಕಟ ಸ್ವಭಾವದ ಮೂಲಕ ಸ್ವೀಕೃತ ಆಯಿತು ಅಂತಂದ್ರೆ ಆ ಸ್ವೀಕಾರದ ಅನುರೂಪ ಪರಿಣಮನ ಮಾಡಿದ ಮೇಲೆ ಸಾಕ್ಷಾತ್ ಮೋಕ್ಷದ ಪ್ರಾಪ್ತಿ ಆಗುತ್ತದೆ. ಇಲ್ದಿದ್ರೆ ನಮಗೆ ಕೆಡಕನಿಸಿದ್ರೂ ಕೂಡ ಸಂತತಿನೇ ಉಳಿಯುವುದಿದೆ. ಕ್ಷಣಕಾಲ ಆಭಾಸ ರೂಪ ಆನಂದ ಅನಿಸಿದ್ರೂ ಕೂಡ ಭವಸಂತತಿನ ಉಳಿಯುವುದಿದೆ. ಪರಾಧೀನತೆಯೊಳಗೆ ಆನಂದ ಎಂಥದ್ದರೆ ದೇಹದ ಭಾರವನ್ನು ಹೊತ್ತುಕೊಂಡಿರುವ ವೇಳೆದೊಳಗ ಸುಖ ಎಂಥದ್ರೆ ಎಲ್ಲಿ ಮೂಢತನ, ಎಷ್ಟು ಮೂರ್ಖತನ ಇದೆ ಈ ಜೀವದ. ಪರಾಧೀನತೆಯೊಳಗೆ ಕರ್ಮ ಕೊಟ್ಟ ಭಿಕ್ಷೆಯೊಳಗೆ ಈ ಜೀವ ಸಂತುಷ್ಟ ಇರುವುದ? ಕರ್ಮ ಕೊಟ್ಟ ಯಾವ ಒಂದು ಶಾಸನ ಇದೆ, ದಂಡನೆ ಇದೆ, ಅದರಿಂದ ಕೂಡ ಈ ಜೀವ ಜಾಗೃತ ಆಗೋದಿಲ್ಲ. ಎಂಥದ್ದು ಭೂತ ಹಿಡ್ಕೊಂಡಿದ್ದೀರಿ ಈ ಜೀವಕ್ಕೆ. ಗ್ರಹ ಪೀಡಿತ ಅಂತಾರಲ್ಲ ಹಾಗೆ ಆಗಿದ್ದೀರಿ ಪರಿಸ್ಥಿತಿ. ಅದಕ್ಕೆ ಒಂದೇ ಒಂದು ನಿಶ್ಚಯ ಮಾಡೋದು ಏನ? ನಾನು ಜೀವದ್ರವ್ಯ ಇದ್ದೇನೆ. ಒಂದು ಚೇತನ ಸ್ವಭಾವವೇ ನನ್ನ ತ್ರಿಕಾಲಿ ಸ್ವಭಾವಿದೆ, ನಿಜ ಸ್ವಭಾವಿದೆ. ಅದನ್ನು ನನ್ನನ್ನು ಬಿಟ್ಟು ಎಂದೂ ಹೋಗುವುದಿಲ್ಲ. ಅದುವೇ ನಾನಿದ್ದೇನೆ. ಅದು ಮತ್ತು ನಾನು ಎರಡಿಲ್ಲ, ಅದುವೇ ನಾನಿದ್ದೇನೆ. ಅಂಥ ಚೇತನ ಸ್ವಭಾವಿ, ಒಂದು ಚೇತನ ಸ್ವಭಾವಿ, ಒಂದು ಚೇತನವೇ ಸ್ವಭಾವ ಇರುವಂಥ ನಾನು. ರಾಗ ನನ್ನ ಸ್ವಭಾವಲ್ಲ. ರಾಗವನ್ನು ನಾನು ಅಂಥೇಳಿ ತಿಳಿಯುವುದು ನನ್ನ ಸ್ವಭಾವಲ್ಲ. ರಾಗದ ಅನುಭವ ಮಾಡುವುದು ನನ್ನ ಸ್ವಭಾವ. ಇನ್ನು ಧನಕನಕಾದಿ ದೇಹಾದಿ ಸಂಯೋಗಗಳಂತೂ ಭಿನ್ನ ಇದ್ದಾವೆ. ಇದರ ಸಲುವಾಗಿ ಯಾವ ಆಗಮದ ಅವಲೋಕನೆ ಮಾಡುವ ಅವಶ್ಯಕತೆ ಇಲ್ಲ. ರಾಗ ನನ್ನ ಸ್ವಭಾವಲ್ಲ, ರಾಗದ ಅನುಭವ ಮಾಡೋದು ನನ್ನ ಸ್ವಭಾವಲ್ಲ. ನಾನು ಒಂದು ಚೈತನ್ಯ ಸ್ವಭಾವ. ತ್ರಿಕಾಲದಲ್ಲೂ ಮೂರು ಕಾಲದಲ್ಲೂ ಒಂದು ಚೈತನ್ಯವನ್ನು ಹೊರತುಪಡಿಸಿ ನನ್ನ ಸ್ವಭಾವದೊಳಗೆ ಬೇರೆ ಯಾವುದ್ರದ್ದು ಮಿಶ್ರಣ ಆಗುವ ಸಾಧ್ಯತೆ ಇಲ್ಲ. ನನ್ನ ಸ್ವಭಾವ ಯಾವುದ್ರದ್ದು ವಿಪುಲತೆಯಿಂದ ಆ ಸ್ವಭಾವ ಅಭಾವಪ್ರಾಯ ಆಗೋ ಸಾಧ್ಯ ಇಲ್ಲ. ಅಭಾವ ರೂಪ ಅಭಾವ ಆಗೋ ಸಾಧ್ಯ ಇಲ್ಲ.
ಅಂಥ ಯಾವ ಒಂದು ಚೇತನವೇ ಸ್ವಭಾವವಿರುವಂಥ ಅರೂಪಿ ಪದಾರ್ಥ ನಾನಿದ್ದೇನೆ. ಆ ನಾನು ಜೀವಂತ ಉಳಿಬೇಕಾಯ್ತು ಅಂತಂದ್ರೆ ಚೇತನ ಸ್ವಭಾವದ ಸ್ವೀಕೃತಿ, ಅನುಭೂತಿ, ಶ್ರದ್ಧೆ, ಜ್ಞಾನ ಅದೇ ರೂಪದ ಪರಿಣಾಮ. ಇಷ್ಟನ್ನು ಹೊರತುಪಡಿಸಿ ಲೋಕದೊಳಗೆ ಯಾವ ಕ್ಷೇತ್ರದೊಳಗೆ ಹೋಗಿ, ಯಾರದೇ ಸಾನ್ನಿಧ್ಯದೊಳಗೆ ಹೋಗಿ ಬೇರೆ ಯಾವ ಕ್ರಿಯೆ ಮಾಡಿದರನೂ ಕೂಡ ಭವಬಂಧನನ ಆಗುವುದು. ಸೀಮಂಧರ ಸ್ವಾಮಿ, ನಾಳೆ ಸೀಮಂಧರ ಸ್ವಾಮಿಯ ಕಾಣುವ ರರ್ತಿಯೋಳು ಅಂಥೇಳಿ ಹೇಳ್ತೇವೆ ದಿನ. ಮತ್ತು ಮಸ್ತಕ ಕೂಡ ತನ್ನಷ್ಟಕ್ಕೆ ತಾನೇ ಬಾಗ್ತಿದೆ ಸೀಮಂಧರ ಅಂದು ಕೂಡಲೇ. ಆದರೆ ಆ ಸೀಮಂಧರ ಸ್ವಾಮಿಯ ಸಾನ್ನಿಧ್ಯದೊಳಗೆ ಹೋಗಿ ನಾವು ಪ್ರತ್ಯಕ್ಷ ಆ ಸಮವಸರಣದೊಳಗೆ ವಿರಾಜಮಾನ ಆಗಿ ಆ ಅಶರೀರಿ ವಾಣಿಯನ್ನು ಆಲಿಸಿದರನೂ ಕೂಡ ಅದರ ಕಡೆಗೆ ಎಲ್ಲಿಯವರೆಗೆ ನಮ್ಮ ಪ್ರಗಟ ಜ್ಞಾನದ ಪ್ರವೃತ್ತಿ ಇದೆಯೋ ಅಲ್ಲಿಯವರೆಗೆ ಬಂದಿದೆ. ಹಾಗಾದ್ರೆ ಈ ಶರೀರ ಸಂಯೋಗ ಇವುಗಳಲ್ಲಿ ಮೂರ್ಛಿತ ಇರೋದ, ಪ್ರವೃತ್ತಿ ಮಾಡೋದ, ಅಲ್ಲಿ ಹರ್ಷ ವಿಷಾದ ಮಾಡೋದ, ಇಷ್ಟ ಅನಿಷ್ಟ ಮನ್ನಿಸೋದ, ಲಾಭ ಹಾನಿಯ ಕಲ್ಪನೆ ಮಾಡೋದ, ಇವೆಲ್ಲ ಏನದವ್ರಿ? ಎಷ್ಟು ಈ ಜೀವಕ್ಕೆ ಭಾರ ಆಗೋವಿದಾವೆ ಭವಿಷ್ಯದೊಳಗ. ಅದು ಈ ಜೀವಕ್ಕೆ ಲಕ್ಷ್ಯದೊಳಗೆ ಬರ್ತಾ ಇಲ್ಲ. ಎಷ್ಟು ಭಾರ ಆಗೋವಿದಾವೆ. ಆ ಭಾರದಿಂದ ಈ ಜೀವದ ನಿಜ ಸ್ವಭಾವ ಎಷ್ಟು ದಬ್ಬೆ ಹೋಗೋದಿದೆ. ಎಷ್ಟು ಹಾಕೋದು ಭಾರ ಹೇಳ್ರಿ ನೋಡೋಣ. ಎಷ್ಟು ಹರ್ಷ ವಿಷಾದ, ಎಷ್ಟು ಲಾಭ ಅಲಾಭದ ಕಲ್ಪನೆ, ಎಷ್ಟೆಷ್ಟು ಏನೇನ. ನ್ಯಾಯ ನೀತಿ ಕಡೆಗೆ ಲಕ್ಷಣ ಇಲ್ಲ. ನ್ಯಾಯ ಏನಿದೆ? ನನ್ನ ಸ್ವರೂಪವನ್ನು ದೇಹರೂಪ ಮನ್ನಿಸದೆ ಇರುವುದೇ ನ್ಯಾಯ ಇದೆ. ನೀತಿ ಏನಿದೆ? ಪರಪದಾರ್ಥದೊಳಗ ಇಷ್ಟ ಅನಿಷ್ಟದ ಕಲ್ಪನೆ ಮಾಡದೇ ಇರೋದೇ ನೀತಿ ಇದೆ ರೀ ಜೀವದ, ಜೈನಂದ, ಧಾರ್ಮಿಕಂದ, ಸುಖಾಭಿಲಾಷಿ ಇರುವಂಥವಂದ. ಉದಯದ ಅನುಸಾರ ಅವಸ್ಥೆಗಳು ಬದಲಾಗ್ತಾ ಇರ್ತಾವ್ರಿ. ಉದಯದ ಅನುಸಾರ ಅನ್ನೋದು ಕೂಡ ವಸ್ತು ಸ್ವರೂಪ ಅಲ್ಲ. ಪ್ರತಿಯೊಂದು ವಸ್ತು ತನ್ನ ಸ್ವಭಾವದ ಅನುಸಾರ ತನ್ನ ಸ್ವಕಾಲದೊಳಗೆ ತನ್ನ ಸ್ವಕ್ಷೇತ್ರದೊಳಗಿದ್ದುಕೊಂಡು ಪರಿಣಮನ ಮಾಡ್ತೀರಿ. ಯಾವುದಕ್ಕೂ ಯಾರಿಗೂ ಯಾವುದೇ ಪ್ರಕಾರದಿಂದ ಬಾಧೆ ಮಾಡೋದು ಸಾಧ್ಯ ಇಲ್ಲ. ನನಗೆ ಇದರಿಂದ ದುಃಖ ಆಗ್ತಿದೆ ಅನ್ನುವಂಥ ಅಜ್ಞಾನದ ಫಲ ನಾನು ಈಗೂ ಭೋಗಿಸಬೇಕು, ಭವಿಷ್ಯದೊಳಗೂ ಭೋಗಿಸಬೇಕು. ಭವಿಷ್ಯದೊಳಗೆ ಹೇಗ? ಮತ್ತು ಇಂಥದ್ದೇ ಒಂದು ಜಡ ಸಂಯೋಗದ ಜೊತೆಗೆ ಇರೋದ, ಅದರ ಅವಸ್ಥೆಗಳ ಜೊತೆಗೆ ಮಗ್ನ ಆಗೋದ, ಅದರ ಅವಸ್ಥೆಗಳಲ್ಲಿ ಸುಖ ದುಃಖ ಮನ್ನಿಸೋದ, ಅದೇ ಒಂದು ಜಾಲದೊಳಗ ಸುತ್ತತಾ ಇರೋದು. ಹೊರಗಿನ ಜಗತ್ತಿನ ಪರಿಚಯನೇ ಇಲ್ಲ, ಯಾವ ಪ್ರಕಾರದಿಂದ ಪರಿಚಯ ಇಲ್ಲ. ಕಣ್ಣು ಕಟ್ಟಿದ ಎತ್ತಿಗೆ ಬೆಳಕ ಏನು ಗೊತ್ತಾಗ್ತಿದೆ? ಗಾಣದ ಎತ್ತು ಇದೆಯಲ್ಲ, ಅಖಂಡ ಗಮನ ಮಾಡ್ತಿದೆ, ಆದರೆ ಎಲ್ಲೂ ಹೋಗುವುದಿಲ್ಲ, ಅದಕ್ಕೆ ಯಾವುದ್ರದ್ದು ಪ್ರಜ್ಞೆ ಇಲ್ಲ. ಅದೇ ಪ್ರಕಾರ ಅಖಂಡ ಪರಿಣಾಮನ ನಡೆದದ್ದಿದೆ, ಯಾವುದ್ರದ್ದು ಪ್ರಜ್ಞೆ ಇಲ್ಲ. ಶರೀರದ ಸ್ವರೂಪದ್ದನ್ನು ಪ್ರಜ್ಞೆ ಇಲ್ಲ, ಸಂಯೋಗದ್ದನ್ನು ಪ್ರಜ್ಞೆ ಇಲ್ಲ, ನಿಜ ಸ್ವರೂಪದ್ದನ್ನು ಪ್ರಜ್ಞೆ ಇಲ್ಲ. ನಿಜ ಸಾಮರ್ಥ್ಯದ್ದನ್ನು ಪರಿಚಯ ಮಾಡಿಕೊಳ್ಳುವ ಬಿಡು ಇಲ್ಲ. ಏನು ಹೇಳ್ತಾ ಇದ್ದಾರೋ ಗ್ರಂಥದೊಳಗೂ ಬಂದವರು, ಆ ಶುದ್ಧ ಚೇತನ ಪರಿಣಮನ ರೂಪವಾದ ಸ್ವರೂಪಾಚರಣ ಚಾರಿತ್ರವು ಅದು ಆತ್ಮದ್ರವ್ಯದ ನಿಜ ಸ್ವರೂಪದ ಹಾಗೆ ಇದೆ. ಶುಭ ಅಶುಭ ಕ್ರಿಯೆಗಳ ಹಾಗೆಯೇ ಉಪಾಧಿ ರೂಪ ಇಲ್ಲ. ಆ ಕಾರಣದಿಂದ ಅದು ಒಂದು ಜೀವ ದ್ರವ್ಯ ಸ್ವರೂಪವಿದೆ. ಒಂದು ಸ್ವರೂಪ ಇದೆ. ಯಾರ್ದ? ಜೀವದ್ರವ್ಯ. ಕರ್ಮಕೃತ ಅಲ್ಲ, ಕಾಲಕೃತ ಅಲ್ಲ, ಸಂಯೋಗಕೃತ ಅಲ್ಲ. ಒಂದು ಸ್ವರೂಪ ಬದಲಾಗದೇ ಇರುವಂತಹ ಸ್ವರೂಪ ಇದೆ ಜೀವದ್ರವ್ಯದ. ಎರಡಿಲ್ರಿ, ಇನ್ನು ಮುಂದೆ ಹೇಳ್ತಾರೆ. ಇನ್ನು ಎರಡು ಬೇಕಾದ್ರೆ, ಒಂದು ವೇಳೆ ಭಾವಾರ್ಥ,
ಒಂದು ವೇಳೆ ಗುಣ ಗುಣಿ ರೂಪದ ಭೇದ ಮಾಡಿದರೆ, ಒಂದು ವೇಳೆ ಗುಣ ಗುಣಿ ರೂಪದ ಭೇದ ಮಾಡಿದರೆ, ಎಲ್ಲಿ ಮಾಡಿದರೆ, ಎಲ್ಲಿ ಭೇದ ಮಾಡುವ, ಗುಣ ಗುಣಿ ಅನ್ನುವ ಭೇದ ಎಲ್ಲಿ ಸಂಭವಿಸ್ತಿದೆ, ಎಲ್ಲಿ ಮಾಡುವುದ್ರಿ? ದ್ರವ್ಯ ಹೇಳಿದಾರಲ್ಲ, ಒಂದು ಜೀವ ದ್ರವ್ಯ ಅಂತ ಹೇಳಿ ಹೇಳಿದಾರು. ಹಾಗಾದ್ರೆ ದ್ರವ್ಯದೊಳಗೆ ಭೇದ ಇದೆ ಏನಿಲ್ರಿ? ಇದೆ. ಏನಿದೆ? ಗುಣ ಗುಣಿ ಅಂತ ಹೇಳಿ ಭೇದ ಇದೆ. ದ್ರವ್ಯ ಅರ್ಥಾತ್ ಗುಣಗಳ ಸಮೂಹ, ಗುಣ ಅರ್ಥಾತ್ ದ್ರವ್ಯದ ಎಲ್ಲಾ ಕ್ಷೇತ್ರದೊಳಗೆ ಎಲ್ಲಾ ಕಾಲದಲ್ಲೂ ಯಾವಾಗಲೂ ಇರುವಂಥದ್ದ. ಇಷ್ಟು ಭೇದ ಆಗ್ತಿದೆ. ದ್ರವ್ಯ ಹೇಳಿದಾರಂತ ಹೇಳಿ ಭೇದ, ವಸ್ತು ತತ್ವ ಹೇಳ್ತಿದ್ರ ಭೇದ ಇಲ್ಲ. ತತ್ವ ಭೇದ ಎಲ್ಲಿದೆ? ಅದರತನ ಜೀವ ತತ್ವ ಶ್ರದ್ಧೆ, ತತ್ವದ ಶ್ರದ್ಧೆ ಏನಿದೆ ಅದು ಸಮ್ಯಕ್. ಇಲ್ಲಿ ಮೇಲಿನಿಂದನೂ ದ್ರವ್ಯನ ಹೇಳ್ತಾ ಇದ್ದಾರೆ. ನಡೀರಿ ಇನ್ನೊಂದು ಸ್ವಲ್ಪ ಮೇಲಿನ. ಅದೇ ಪ್ರಕಾರ ಸುವರ್ಣ ಪತ್ರದ ಕೆಳಗಿನ ಲೈನ್, ಅದೇ ಪ್ರಕಾರ ಜೀವ ದ್ರವ್ಯದ್ದು ಅನಾದಿಯಿಂದ ದ್ರವ್ಯದ್ದಾಯ್ತಲ್ಲ, ಅಶುದ್ಧ ಚೇತನ ರೂಪ ರಾಗಾದಿ ಪರಿಣಮನವಿತ್ತು. ಪರಿಣಮನ ಮಾಡೋದು ತತ್ವ ಅಲ್ಲ, ಪರಿಣಮನ ಮಾಡೋದು ದ್ರವ್ಯ ಇದೆ. ಆ ದ್ರವ್ಯದ ಅನಾದಿ ಕಾಲದಿಂದ ಅಶುದ್ಧ ಚೇತನ ರೂಪ ಪರಿಣಮನ ಇತ್ತು. ರಾಗರೂಪ ಅನ್ಲಿಲ್ಲ, ಅಲ್ಲಿ ಮೊದಲು ಹೇಳಲಿಲ್ಲ ಭೇದರೇ, ಮುಂದೆ ಹೇಳ್ತಾರೆ ರಾಗಾದಿ ಅಂತ ಹೇಳಿ. ಅಶುದ್ಧ ಚೇತನನ ಇತ್ತು. ಅಶುದ್ಧ ಹೇಗಿತ್ತು? ಆಗಮ ಭಾಷೆಯೊಳಗೆ ಹೇಳಿದ್ರೆ ಕರ್ಮಚೇತನ, ಕರ್ಮಫಲ ಚೇತನ ಇತ್ತು. ಕರ್ಮಚೇತನ, ಕರ್ಮಫಲ ಚೇತನ ಏನಿದೆ? ಅಶುದ್ಧ ಇದೆ. ಹಾಗಾದ್ರೆ ಶುದ್ಧ ಯಾವುದಿದೆ? ಒಂದು ಜ್ಞಾನ ಚೇತನ, ಒಂದು ಜ್ಞಾನ ಚೇತನ. ಅದನ್ನು ಕೆಳಗೆ ಹೇಳಿದಾರ್ರಿ. ಏನು ಕೆಳಗೆ ಹೇಳಿದರು? ಅದು ದ್ರವ್ಯದ ಒಂದು ಸ್ವರೂಪ ಇದೆ, ಅದು ಜ್ಞಾನ ಚೇತನ. ಆ ಜೀವ ದ್ರವ್ಯದ ಒಂದು ಸ್ವರೂಪ ಇದೆ, ಯಾವುದ? ಜ್ಞಾನ ಚೇತನ. ಕರ್ಮಚೇತನ, ಕರ್ಮಫಲ ಚೇತನ ಅದೇನ ಅಶುದ್ಧ ಶುದ್ಧ. ಜೀವ ದ್ರವ್ಯದ್ದು ಅನಾದಿಯಿಂದ ಅಶುದ್ಧ ಚೇತನ ರೂಪ ಅಂದ್ರು. ಮುಂದ ರಾಗಾದಿ ಪರಿಣಮನವಿತ್ತು, ಅದು ಹೊರಟು ಹೋಗುತ್ತದೆ. ರಾಗಾದಿ ಇದೆಲ್ಲ, ಇದು ಕರ್ಮಚೇತನದೊಳಗನು ಬರ್ತಿದೆ, ಕರ್ಮಫಲ ಚೇತನದೊಳಗನು ಬರ್ತಿದೆ. ಅದು ಹೊರಟು ಹೋಗುತ್ತದೆ. ಯಾವುದ? ಅಶುದ್ಧ ಚೇತನ ಹೊರಟು ಹೋಗ್ತಿದೆ. ಕರ್ಮಚೇತನ, ಕರ್ಮಫಲ ಚೇತನ ಬಿಟ್ಟು ಹೋಗ್ತಿದೆ. ಯಾಕೆ ಬಿಟ್ಟು ಹೋಗ್ತಿದೆ? ಅದರ ಸ್ವಭಾವ ಅಲ್ರಿ. ಕರ್ಮಚೇತನ, ಕರ್ಮಫಲ ಚೇತನ ಬಿಟ್ಟು ಹೋಗ್ತಿದೆ, ಶುದ್ಧ ಚೇತನ ಉಳಿತಿದೆ. ಶುದ್ಧ ಚೇತನ ಅಂದ್ರೆ ಜ್ಞಾನ ಚೇತನ. ಅದ್ಯಾಕೆ ಉಳಿತಿದೆ? ಅದರದ್ದು ಸ್ವಭಾವ ಇದೆ. ಅದು ಒಂದು ಯಾವಾಗೂ ಹೋಗುವುದಿಲ್ರಿ. ಎಲ್ಲೂ ಹೋದ್ರೆ ಅದರದ್ದು ನಾಶ ಆಗುವುದಿಲ್ಲ. ಯಾವಾಗೂ ಆ ಪರಿಣಮನದೊಳಗ ಯಾವುದೇ ಪ್ರಕಾರದಿಂದ ಅಭಾವ ಆಗುವಂಥ ಪ್ರಸಂಗ ಬರುವುದಿಲ್ಲ. ಸಿದ್ಧ ಆಗಿ ಹೋದ ನಂತರ ಇನ್ನು ಅನಂತ 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 ಕಲ್ಪಕಾಲಗಳ ಬರೋರ್ಲೆ ಇನ್ನು ನಿಲ್ಲುವುದವ್ರೆ. ಕಾಲಖಂಡ ಇದೆ, ನಿರಂತರ ಪರಿಣಮನಶೀಲ ಇದೆ. ಹಾಗಾದ್ರೆ ಸಿದ್ಧಾಲಯದಲ್ಲಿರುವಂಥ ಸಿದ್ಧರ ಇನ್ನಾಯ್ತಲ್ಲ ಶುದ್ಧ ಪರಿಣಮನ ಬಿಟ್ಟು ಬಿಡುತ್ತಾರೆ ಅಂದ್ರೆ, ಬಿಟ್ಟು ಬಿಡುವುದು ಅವ್ರ ಕೈಯೊಳಗಿದೆ ಅಂದ್ರೆ, ಬಿಟ್ಟು ಬಿಟ್ರೆ ಅವ್ರದ್ದು ಅಭಾವ ಆಗ್ತಿದೆ. ಶುದ್ಧ ಚೇತನ ಅದೇನಿದೆ? ಒಂದು ಜೀವ ದ್ರವ್ಯದ ಸ್ವರೂಪ ಇದೆ. ಯಾವುದ ಸ್ವರೂಪ ಇದೆಯೋ ಅದುವೇ ಮೋಕ್ಷ ಮಾರ್ಗ ಇದೆ. ಯಾವುದ ಸ್ವರೂಪ ಇದೆಯೋ ಅದುವೇ ಮೋಕ್ಷ ಇದೆ. ಯಾವುದ ಸ್ವರೂಪ ಇದೆಯೋ ಅದುವೇ ಸುಂದರ ಇದೆ. ಯಾವುದ ಸ್ವರೂಪ ಇದೆಯೋ ಅದು ಪರನಿರಪೇಕ್ಷ ಇದೆ. ಯಾವುದ ಸ್ವರೂಪ ಇದೆಯೋ ಅದು ಪರದಿಂದ ನಿರ್ಬಾಧಿತ ಇದೆ. ಅದು ಪರಕ ಕೂಡ ಯಾವ ಬಾಧೆ ಮಾಡುವುದಿಲ್ಲ. ಸಿದ್ಧರ ಯಾರಿಗೆ ಯಾವ ಉಪಕಾರ ಅಥವಾ ಅಪಕಾರ ಮಾಡ್ತಾರೆ? ಯಾವ ಉಪಕಾರ ಅಥವಾ ಅಪಕಾರ? ಶುದ್ಧೋಪಯೋಗದಲ್ಲಿರುವಂಥ ಮುನಿರಾಜರು ಯಾರಿಗೆ ಉಪಕಾರ ಅಥವಾ ಅಪಕಾರ ಮಾಡ್ತಾರೆ? ಅರಹಂತರ ಅನಂತ ಚತುಷ್ಟಯದಲ್ಲಿ ನಿಮಗ್ನ ಇರುವಂಥ ಅರಹತ್ ಪ್ರಭು ಯಾರಿಗೆ ಉಪಕಾರ ಅಪಕಾರ ಮಾಡ್ತಾರೆ? ದಿವ್ಯ ಧ್ವನಿಯ ಮೂಲಕ ಅರಹಂತರ ಉಪಕಾರ ಮಾಡ್ತಾರೆ, ತೀರ್ಥಂಕರರು ಮಾಡ್ತಾರೆ. ತೀರ್ಥಂಕರರು ಮಾಡ್ತಾರೆ. ಹಾಗಾದ್ರೆ ಪಂಚ ಪದ ಅದವ್ರಲ್ಲ, ಆ ಪದದೊಳಗಿರುವಂಥವ್ರೆಲ್ಲ ಎಲ್ಲದರು
ಅವರು ಪರರಿಗೆ ಉಪಕಾರಕನೂ ಸಿದ್ಧ ಆಗೋದಿಲ್ಲ, ಅಪಕಾರಕನೂ ಸಿದ್ಧ ಆಗೋದಿಲ್ಲ. ಯಾರು ಅವರ ಅಂತರ್ನಿಮಗ್ನತೆಯನ್ನು ನೋಡ್ತಾರೋ, ಅವರ ಬಾಹ್ಯದ ದೃಷ್ಟಿಯನ್ನು ಬಿಟ್ಟುಕೊಟ್ರು ಅಂತಂದ್ರೆ ಅವ್ರಿಗೆ ಉಪಕಾರ ಅನ್ನಿಸ್ಕೊಳ್ತಾರ್ರಿ, ಅವರ ನಿಮಿತ್ತ ಆಗ್ತಾರ್ರಿ, ಅವರಿಗೆ ಉಪಕಾರಕ ಕಾರ್ಯದಲ್ಲಿ ನಿಮಿತ್ತ ಆಗ್ತಾರ್ರಿ. ಯಾರು ನೋಡ್ಲಿಲ್ಲ, ನಮಸ್ಕಾರ ಮಾಡ್ರಿ, ಪೂಜೆ ಮಾಡ್ರಿ, ಏನೆಲ್ಲ ಮಾಡ್ರಿ, ಅವ್ರಿಗೆ ಅವ್ರೇನೂ ಮಾಡುವುದಿಲ್ಲ. ಸುಮುಖ ವಿಮುಖತೆ ಹೇಳಿದಾರಲ್ಲ ವಿಷಾಪಹಾರದೊಳಗ, ಮುಖರದೊಳಗ ಕನ್ನಡಿಯೊಳಗೆ ಏನಾಗ್ತಿದೆ, ಅದರ ಕಡೆ ಮುಖ ಮಾಡಿ ನಿಂತ್ರ ಮುಖ ಕಾಣಿಸ್ತಿದೆ, ಬೆನ್ನು ಮಾಡಿ ನಿಂತ್ರ ಏನ್ ಕಾಣಿಸೋದಿದೆ? ನಮಗೇನ್ ಕಾಣಿಸೋದಿದೆ? ಕನ್ನಡಿಗೆ ಬೆನ್ನು ಕಾಣಿಸ್ತಿದೆ, ನಮಗೇನ್ ಕಾಣಿಸೋದಿದೆ? ಸುಮುಖ ವಿಮುಖತೆ. ನಾವು ಅರ್ಹಂತರ ಸ್ವರೂಪವನ್ನು ನೋಡ್ಲಿಕ್ಕೆ ಹೋಗಲಿಲ್ಲ, ಬರೇ ಪರಂಪರಾಗತವಾಗಿ ಕುಲಪರಿಣತಿ ಅನುಸಾರವಾಗಿ ಅಥವಾ ದಿನನಿತ್ಯದ ದಿನಚರಿಯ ಹಾಗೆ ಹೋಗಿ ನಮಸ್ಕಾರ ಅಷ್ಟ ಮಾಡಿದೆವು. ನಮ್ಮ ಸ್ವರೂಪ ನೋಡಲಿಲ್ಲ, ಅವರ ವಾಸ್ತವಿಕ ಸ್ವರೂಪ ನೋಡಲಿಲ್ಲ, ಅವರೇನಾದರೂ ನನಗೆ ಹೇಳ್ತಾ ಇದ್ದಾರೇನ ಅನ್ನೋದು ಕೇಳಲಿಲ್ಲ, ಪ್ರಭು ನನ್ನ ಸುಖದ ಮಾರ್ಗ ತೋರಿಸು ಅಂಥೇಳಿ ಕೇಳಲಿಲ್ಲ. ನಮ್ಮಷ್ಟಕ್ಕೆ ನಾವು ಕರ್ತವ್ಯ ಮಾಡಿ ಧನ್ಯತೆಯ ಅನುಭವ ಮಾಡಿದೆವು. ಅದಕ್ಕೆ ನಮಗೆ ಲಾಭ ಏನಾಗೋದಿದೆ ಅರ್ಹಂತರಿಂದ? ಏನೂ ಇಲ್ಲ. ಕನ್ನಡಿ ಸ್ಪಷ್ಟ ಇದೆ, ಸ್ಪಷ್ಟ ಇದೆ ರೀ, ಸ್ಪಷ್ಟ ಇದೆ. ನಮ್ದು ನಾವು ನೋಡುವಾಗ ನಮಗೆ ಕಾಣು. ನಾವು ನೋಡಿದ್ರೆ ಇಲ್ದಿದ್ರೆ ನಾವು ಕನ್ನಡಿ ಮುಂದೆ ಹೋಗಿ ಕಣ್ಣು ಮುಚ್ಕೊಂಡ್ರೆ ಅದೇ ಮಾಡ್ತಿದ್ದೀರಿ. ಭಗವಂತನ ಮುಂದೆ ಹೋಗಿ ನಾವು ಕಣ್ಣು ಮುಚ್ಚಿದ್ರೆ ಭಗವಂತನ ಏನು ಮಾಡೋರು? ನಾವು ನೋಡ್ಲಿಕ್ಕೆ ಬೇಕಲ್ಲ, ಕಣ್ಣು ಮುಚ್ಚೇನ. ಅದಕ್ಕೆ ಹೇಳ್ತಾರೆ, ಎಲ್ಲಿ ಕಣ್ಣು ತೆರಿಬಾರದು ಅಂಥ ಪ್ರಸಂಗದೊಳಗೆ ಬಿಟ್ಟ ಕಣ್ಣಿನಿಂದ ನೋಡ್ತೇವೆ. ಹೌದೇನಿಲ್ರಿ? ಸ್ವಲ್ಪ ಕೂಡ ಕಣ್ಣು ಮುಚ್ಚಲಿಕ್ಕೆ ತಯಾರಾಗುವುದಿಲ್ಲ. ಅಲ್ಲಿ ಯಾರು ಜಗಳ ಮಾಡ್ತಿದ್ರೆ ಅದನ್ನ ಕೇಳು ವೇಳೆದೊಳಗೆ ಕಣ್ಣು ಹಾಗೆ ಇರ್ತವೆ ಅಥವಾ ಇಲ್ರಿ? ಲಕ್ಷ ಕೊಟ್ಟು ಕೇಳು ವೇಳೆದೊಳಗೆ ಇರ್ತಾವ ಅಥವಾ ಇಲ್ರಿ? ಯಾಕೆ? ಅಲ್ಲಿ ರಾಗದ್ವೇಷದ ರುಚಿ ಇದೆ ರೀ ಈ ಜೀವಕ್ಕೆ. ಮತ್ತು ಅಲ್ಲಿ ವೀತರಾಗನನ್ನು ನೋಡೋ ವೇಳೆದೊಳಗೆ ಅಲ್ಲಿ ಕಣ್ಣು ಮುಚ್ತೇವೆ. ಅಲ್ಲಿ ಏನು ಕಣ್ಣು ಮುಚ್ಚೋಗಿದ್ದೀರಿ? ಅಲ್ಲಿ ಕಣ್ಣು ಮುಚ್ಚಿರ ಕಣ್ಣು ತೆರೆಯೋದು ಯಾವಾಗ್ರಿ? ಇಲ್ಲಿ ಕಣ್ಣು ತೆರೆದರ ಇದರಿಂದ ಬಿಡುಗಡೆ ಹೊಂದೋದು ಯಾವಾಗ್ರಿ? ಯಾವ ರಾಗದ್ವೇಷಗಳದ್ದ, ಮದ ಮಾತ್ಸರ್ಯಾದಿಗಳದ್ದ, ಅಭಿಮಾನಾದಿಗಳದ್ದ ಪೋಷಣೆ ಆಗ್ತಿದೆ, ಅಲ್ಲಿ ಬಿಟ್ಟು ಕಣ್ಣಿನಿಂದ ನೋಡ್ತೇವೆ. ಹೊಸ ಸೀರೆ ಉಟ್ಕೊಂಡು ಬಂದಿದ್ರೆ ನೋಡ್ತೇವೆ ಅಥವಾ ಇಲ್ಲರಿ? ಎಷ್ಟು ಪರೀಕ್ಷೆ ಮಾಡಿ ಅವ್ರು ತಗೊಳ್ಳೋ ವೇಳೆದೊಳಗೆ ಅಷ್ಟು ಪರೀಕ್ಷೆ ಮಾಡಿದ್ದಾರೆ ನಿಲ್ಲ ಗೊತ್ತಿಲ್ಲ, ಅಷ್ಟು ನೋಡ್ತೇವೆ ನಾವು. ಏನಿದೆ ಹೇಳಿ? ರಾಗದ ಪೋಷಕ ಪದಾರ್ಥಗಳಲ್ಲಿ ನಮ್ಮ ಜ್ಞಾನ ಜಾಗೃತ ಇದೆ. ವೀತರಾಗತೆಯ ಅವಕಾಶ ಎಲ್ಲಿ ಒಂದಿಷ್ಟು ಸಿಕ್ಕಿರ್ತಿದೆ, ಅಲ್ಲಿ ನಮ್ಮ ಜ್ಞಾನ ಸೂಕ್ತ ಇದೆ, ಸಂಪೂರ್ಣ ಸೂಕ್ತ. ಯಾಕೆಂತಂದ್ರೆ ನಾವು ನಮ್ಮ ಭ್ರಾಂತಿಯ ಅನುಸಾರ ನಮಸ್ಕಾರ ಮಾಡ್ತೇವೆ, ಅರ್ಹಂತರ ಸಾನ್ನಿಧ್ಯದ ಉಪಯೋಗ ಮಾಡ್ಕೊಳ್ತೇವೆ. ಆದ್ರೆ ನಿಜವಾದ ಉಪಯೋಗ ಮಾಡಿಕೊಳ್ಳುವಂಥ ಬುದ್ಧಿ ನಮ್ಮಲ್ಲಿ ಜಾಗೃತ ಆಗುವುದಿಲ್ಲ. 3 ಕಾಲದಲ್ಲಿಲ್ಲ. ಇನ್ನು ಮೇಲೆ ಶುದ್ಧ ಸ್ವರೂಪ ಮಾತ್ರವಾದ ಶುದ್ಧ ಚೇತನಾರೂಪ ಜೀವ ದ್ರವ್ಯವೂ ಪರಿಣಮಿತವಾಗುತ್ತದೆ. ಏನಿದಿರಿ? ಅದು ಹೊರಟು ಹೋಗುತ್ತದೆ ಅಂದ್ರಲ್ಲ, ಅದು ಹೊರಟು ಹೋಗ್ಬೇಕಾದ್ರೆ ಏನು ಮಾಡಬೇಕಾಗೋದು? ಜೀವದ್ರವ್ಯ ತನ್ನ ಶುದ್ಧ ಸ್ವರೂಪ ಮಾತ್ರವಾದ ಒಂದು ಶುದ್ಧ ಚೇತನ ಏನಿದೆ ಆ ರೂಪವಾಗಿ ದ್ರವ್ಯ ಪರಿಣಾಮ ಮಾಡ್ತದೆ. ಅದರ ಹೆಸರು ಸ್ವರೂಪಾಚರಣ ಚಾರಿತ್ರವೆನ್ನಲಾಗುವುದು. ಅಲ್ಲಿ ಎಲ್ಲಿ ಚಾರಿತ್ರ್ಯ ಏನಿದೆ? ಶ್ರದ್ಧೆ ಎಲ್ಲಿದೆ? ಜ್ಞಾನ ಎಲ್ಲಿದೆ? ಭೇದ ಎಲ್ಲಿದೆ? ಅಲ್ಲಿ ಏನಿದೆ ಹೇಳಿ? ಅದರ ಹೆಸರು ಸ್ವರೂಪಾಚರಣ ಚಾರಿತ್ರ. ಅಂದ್ರೆ ಅನಾದಿ ಕಾಲದಿಂದ ಜೀವದ್ರವ್ಯ ಅಶುದ್ಧ ಪರಿಣಮನ ಮಾಡುತ್ತಾ ಇತ್ತು. ಆ ಅಶುದ್ಧ ಪರಿಣಮನ ಬಿಟ್ಟು ಹೋಗ್ತಿದೆ ಅಂಥೇಳಿ ಹೇಳ್ರಿ. ಯಾವಾಗ ಬಿಟ್ಟು ಹೋಗ್ತಿದೆ? ಜೀವದ್ರವ್ಯ ಶುದ್ಧ ಚೇತನಾ ರೂಪದಿಂದ ಯಾವಾಗ ಪರಿಣಮನ ಮಾಡ್ತಿದೆ ಆವಾಗ ಅದು ಬಿಟ್ಟು ಹೋಗ್ತಿದೆ. ಆವಾಗ ಆ ಪರಿಣಮನಕ್ಕೆ ಏನಂತಾರು? ಸ್ವರೂಪಾಚರಣ ಚಾರಿತ್ರ. ಇಲ್ಲಿ ಸ್ವರೂಪಾಚರಣ ಚಾರಿತ್ರ ಅಂದರು ಇದು ಮೋಕ್ಷ ಮಾರ್ಗ ಇದೆ ಅಂದರು. ಅಲ್ಲಿ ತತ್ವಾರ ಸೂತ್ರದೊಳಗೆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ. ಇಲ್ಲಿ ಸಮ್ಯಕ್ ದರ್ಶನ ಎಲ್ಲಿದೆ ಹೇಳ್ರಿ? ಸಮ್ಯಕ್ ಜ್ಞಾನ ಎಲ್ಲಿದೆ ಹೇಳ್ರಿ? ಸಮ್ಯಕ್ ಚಾರಿತ್ರ ಎಲ್ಲಿದೆ ಹೇಳ್ರಿ? ಸಮ್ಯಕ್ ಚಾರಿತ್ರ ಅನ್ನೋದ ಉಪಾಧಿ ಇದೆ, ಕಲಂಕ ಇದೆ, ಅಷ್ಟು ಪರಿಶುದ್ಧ ಇಲ್ಲ ನೋಡ್ರಿ. ಸಮ್ಯಕ್ ಚಾರಿತ್ರ, ಸ್ವರೂಪಾಚರಣ ಚಾರಿತ್ರ ಅನ್ನೋದ ಇದು ಯೋಗ್ಯ ಇದೆ. ಆ ಸ್ವರೂಪಾಚರಣ ಚಾರಿತ್ರದೊಳಗೆ ಏನಿದೆ ರೀ? ಸಮ್ಯಕ್ ದರ್ಶನ ಇದೆ, ಸಮ್ಯಕ್ ಜ್ಞಾನ ಇದೆ,
ಆ ಚಾರಿತ್ರದೊಳಗೆ ಆ ಸಮ್ಯಕ್ ದರ್ಶನ ಜ್ಞಾನದ ಬಲದಿಂದ ಸಮ್ಯಕ್ತನ ಇದೆ. ಸ್ವರೂಪದೊಳಗೆ ಸಮ್ಯಕ್ ದರ್ಶನ ಇದೆ, ಸಮ್ಯಕ್ ಜ್ಞಾನ ಇದೆ. ಸುಧಾತಾಯಿ ಸಮಜೂನ್ घ्यायचं. ಸ್ವರೂಪದೊಳಗೆ ಏನಿದೆ? ಸಮ್ಯಕ್ ದರ್ಶನ ಇದೆ, ಸಮ್ಯಕ್ ಜ್ಞಾನ ಇದೆ. ಯಾಕೆ ಅಂತಂದ್ರೆ ಸ್ವರೂಪ ಎಂಥದ್ದಿದೆ? ಜ್ಞಾನ ದರ್ಶನ ಇದೆ. ಹಾಗಾದ್ರೆ ಅದು ಹೇಗಿದೆಯೋ ಹಾಗೆ ಅದರದ ಸ್ವೀಕಾರ ಆಗೋದಂದ್ರೆ ಸಮ್ಯಕ್ ಇದೆ ರೀ. ಸ್ವರೂಪದೊಳಗೆ ಏನಾಯ್ತು? ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ. ಇನ್ನು ಮುಂದೆ ಚಾರಿತ್ರ ಏನು ಹೇಳಿದ್ರಲ್ಲ, ಅದು ಸ್ವರೂಪದ ಅನುರೂಪ ಅರ್ಥಾತ್ ಸಮ್ಯಕ್ ಚಾರಿತ್ರನೇ ಇದೆ ರೀ. ಸ್ವರೂಪಾಚರಣ ಚಾರಿತ್ರದೊಳಗೆ ಏನಿದೆ ರೀ? ಆಗಮ ಭಾಷೆಯ ಮೂಲಕ ನೋಡಿದ್ರೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಇದೆ ರೀ. ಸ್ವರೂಪ ಅಂದ್ರೆ ಏನ? ಸ್ವರೂಪ ಅಂದ್ರೆ ಜ್ಞಾನ ದರ್ಶನ. ಜ್ಞಾನ ದರ್ಶನ ಕೂಡ ಇಷ್ಟು ಭೇದಿಲ್ಲ. ಶುದ್ಧ ಚೇತನ, ಶುದ್ಧ ಚೇತನ, ಶುದ್ಧ ಚೇತನ ಅಂದ್ರನ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ರೀ. ಶುದ್ಧ ಚೇತನ ಅದು ಇದೆ, ಆ ಮಾತು ಬೇರೆ. ಅದರದ ಆ ರೂಪದ ಶ್ರದ್ಧೆ, ಜ್ಞಾನ, ಅನುಭೂತಿ, ಅದರ ಸಲುವಾಗಿ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಅಂಥೇಳಿ ಹೇಳಿದರು. ಆ ಪ್ರಕಾರದ ಪರಿಣಮನ ಶುದ್ಧ ಚೇತನಾ ರೂಪದ, ಶುದ್ಧ ಸ್ವರೂಪ ಮಾತ್ರವಾದ ಶುದ್ಧ ಚೇತನಾ ರೂಪ ಜೀವದ್ರವ್ಯವು ಪರಿಣಮಿತವಾಗುತ್ತದೆ. ಅದರ ಹೆಸರೇನಿದೆ? ಸ್ವರೂಪಾಚರಣ ಚಾರಿತ್ರ. ಮೋಕ್ಷ ಮಾರ್ಗವು ಹೀಗಿದೆ. ಹಾಗಾದ್ರೆ ಈ ಕುಂದು ಕುಂದ ಆಚಾರ್ಯರ ಗಾಥೆಯ ಆಧಾರದಿಂದ ಬರೆದಿರುವಂಥ ಕಲಶ, ಅಮೃತ ಚಂದ್ರಾಚಾರ್ಯ ದೇವ ವಿರಚಿತ ಕಲಶ ಮತ್ತು ಉಮಾಸ್ವಾಮಿ ವಿರಚಿತ ಸೂತ್ರ, ಇದರೊಳಗೆ ಭೇದ ಇದೆ ಅಂದರೆ ಇಲ್ಲ. ಭೇದ ಇಲ್ಲವೇ ಇಲ್ಲ. ಶಬ್ದ ಭೇದ ಇದೆ ರೀ, ವಿಷಯ ಭೇದ ಇಲ್ಲ. ಭಾವಭೇದ ಇಲ್ಲ, ವಿಷಯ ಭೇದ, ಭಾವಭೇದ ಇಲ್ಲ. ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರಾಣಿ ಮೋಕ್ಷಮಾರ್ಗ. ಇಲ್ಲೇನು ಹೇಳ್ರು? ಶುದ್ಧ ದ್ರವ್ಯ, ಶುದ್ಧ ಚೇತನಾ ರೂಪದಿಂದ ಪರಿಣಮನ ಏನು ಮಾಡ್ತಿದೆ ಅದರ ಹೆಸರು ಸ್ವರೂಪಾಚರಣ ಚಾರಿತ್ರ ಇದೆಯಪ್ಪ. ಆ ಸ್ವರೂಪಾಚರಣ ಚಾರಿತ್ರ ಏನಿದೆ ಅದರಿಂದ ಅಶುದ್ಧ ಪರಿಣತಿ ಬಿಟ್ಟು ಹೋಗ್ತಿದೆಯಪ್ಪ. ಅಶುದ್ಧ ಪರಿಣತಿಯ ಹೆಸರನ್ನ ಸಂಸಾರ ಇದೆ. ಹಾಗಾದ್ರೆ ಅಶುದ್ಧ ಪರಿಣತಿ ಬಿಟ್ಟು ಹೋಗ್ತಿದೆ ಅಂದ್ರೆ ಏನ? ಮೋಕ್ಷ ಮಾರ್ಗ ಆರಂಭ ಆಗ್ತಿದೆ. ಎಷ್ಟು ಸ್ಪಷ್ಟ ಇದೆ. एक समयाची जी अनुभूती आहे ना, त्याला शुद्धोपयोग म्हणायचं. ಶುದ್ಧೋಪಯೋಗ ಅಂದ್ರೆ, ಶುದ್ಧ ಪರಿಣಾಮ ಅಂದ್ರೆ, ಶುದ್ಧ ಪರಿಣತಿ ಅಂದ್ರೆ, ಪರಿಣತಿಯೊಳಗ ಪರಿಣಾಮ ಪರಿಣಾಮ ಪರಿಣಾಮಗಳ ಪ್ರವಾಹವೇ ಪರಿಣತಿ ಇದೆಲ್ಲ. ಒಂದು ಸಮಯದ ನೋಡಿದ್ರೆ ಶುದ್ಧ ಪರಿಣಾಮ ಅಥವಾ ಶುದ್ಧ ಉಪಯೋಗ ಅಂದ್ರೆ ಒಂದು ಸಮಯದ ಪರಿಣಾಮವನ್ನು ಮುಖ್ಯ ಮಾಡಿ ನೋಡಿದ್ರೆ ಇಲ್ಲಿ ಪರಿಣಮನ ಹೇಳ್ತಾ ಇದ್ದಾರೆ. ನಿಮಗೆ ಮಧ್ಯದೊಳಗೆ ಶುದ್ಧೋಪಯೋಗನೂ ಇರಬಹುದು ಅಂಥೇಳಿನ ಎಷ್ಟೆಷ್ಟು ಭೇದ ಇದಾವೋ ಅಷ್ಟ ಅವ ಅನಂತ ಭೇದ ಅದಾವ ಅಂಥೇಳಿ ಹೇಳಿದ್ದಾರೆ. ಸರ್ವೋತ್ಕೃಷ್ಟ ಆಗುವವರೆಗೆ ಪ್ರತಿ ಸಮಯದ ಯಾವ ಭೇದ ಅದಾವಲ್ಲ ಅವು ಶುದ್ಧ ಪರಿಣಮನದ್ದು ಅಷ್ಟು ಭೇದ ಅದಾವ ಅಂಥೇಳಿ ಹೇಳಿದ್ದಾರೆ. ಹಾಂ, भेद म्हणजे शुभामध्ये चालेल. उत्कृष्ट ಬರ್ತಿದ್ದೀರಲ್ಲ, ಶುಭ ಇದೆ, ಅಶುಭನೂ ಇದೆ ಅಲ್ಲಿ. ಶುಭನೂ ಇದೆ, ಅಶುಭನೂ ಇದೆ. ಅದಕ್ಕೆ ಆಮೇಲೆ ಭೇದ ಮಾಡಿ ಏನು ಹೇಳಿದರು? ಎಷ್ಟು ಶುದ್ಧ ಇದೆ, ಎಷ್ಟು ಸ್ವರೂಪಾಚರಣ ಚಾರಿತ್ರ ಇದೆ, ಎಷ್ಟು ಶುದ್ಧದನ ಅನುಭವ ಇದೆ, ಅಷ್ಟು ಮಾತ್ರ ಮೋಕ್ಷ ಮಾರ್ಗ ಇದೆ. ಉಳಿದದ್ದು ಉಪಾಧಿ ಇದೆ. ಅದು ಶುಭ ಇರ್ಬೋದು, ಅಶುಭ ಇರ್ಬೋದು. ಅದೆಲ್ಲ ಬಂಧ ಮಾರ್ಗ ಇದೆ. ಆದ್ರೂ ಕೂಡ ಅವು ಮಧ್ಯದೊಳಗೆ ಇರುವೆಳೆದೊಳಗೂ ಕೂಡ ಒಂದು ಸಲ ಶುದ್ಧ ವಸ್ತು ಮಾತ್ರದ ನಿಷ್ಪತ್ತಿ ಜ್ಞಾನದೊಳಗೆ ಆಯಿತು. ಒಂದು ಸಲ ಆ ಚೈತನ್ಯ ಪ್ರಭು ಸಮಸ್ತ ವಿಶ್ವದ ಪದಾರ್ಥಗಳಿಂದ ಪೃಥಕ್ಕಾಗಿ ಅನುಭವದಲ್ಲಿ ಬಂದ ಅಂತಂದ್ರೆ ಅಲ್ಲಿ ಮೋಕ್ಷ ಮಾರ್ಗ ಆರಂಭ ಆಗ್ತಿದೆ. ಅಲ್ಲಿ ವ್ರತ ಇಲ್ದಿದ್ರೂ ಶುದ್ಧ ಏನಂದ್ರೆ ನೀವು ಉಪಯೋಗ ಇಲ್ದಿದ್ರೂ ಕೂಡ ಮೋಕ್ಷ ಮಾರ್ಗ ಇದೆ. ಇದು ತಿಳ್ಕೊಳ್ಳೋದಿದೆ, ಅದು ತಿಳ್ಕೊಳ್ಳೋದಿದೆ, ಇದು ತಿಳ್ಕೊಳ್ಳೋದಿದೆ. ಅದು ಇರುವುದರಿಂದನೇ ಇದಕ್ಕೆ ಮೋಕ್ಷ ಮಾರ್ಗ ಅಂದಿದ್ದಾರೆ. ಅದು ಇದ್ದಾಗಷ್ಟ ಮೋಕ್ಷ ಮಾರ್ಗ ಮತ್ತು ಉಳಿದ ವೇಳೆದೊಳಗೆ ಸಂಸಾರ ಮಾರ್ಗ ಅನ್ಲಿಲ್ಲ. ಯಾಕೆ ಅಂತಂದ್ರೆ ಸಂಸಾರಕ್ಕನ ಅವು ಭಾವ ಕಾರಣ ಇದ್ರನು ಶುದ್ಧೋಪಯೋಗವನ್ನು ಹೊರತುಪಡಿಸಿ ಉಳಿದ ಯಾವ ಸಮಯದ ಭೇದ ರೂಪದ ಶುಭ ಅಥವಾ ಅಶುಭ ಪರಿಣಾಮಗಳಿದಾವೆಯೋ ಅವು ಬಂಧದ್ದನ ಕಾರಣ ಇದ್ರೂ ಕೂಡ ಅದಕ್ಕೆ ಸಂಸಾರ ಮಾರ್ಗ ಅನ್ಲಿಲ್ಲ. ಇವೆಲ್ಲ ವಿಶೇಷತೆ ತಿಳ್ಕೊಳ್ಳೋದಿದೆ. ಶುದ್ಧೋಪಯೋಗ ಯಾಕೆ ಅನ್ಲಿಕ್ಕೆ ಆಗುವುದಿಲ್ಲ? ಸ್ವರೂಪಾಚರಣ ಚಾರಿತ್ರ ಬೇರೆ ಇದೆ ರೀ, ಶುದ್ಧೋಪಯೋಗ ಬೇರೆ ಇದೆ.
ಸ್ವರೂಪಾಚರಣ ಚಾರಿತ್ರ ಒಂದು ಸಲ ಜೀವನದೊಳಗೆ ಪ್ರಕಟ ಆದ ನಂತರ ಮೋಕ್ಷ ಆಗೋವರೆಗೆ ಇರ್ತಿದ್ದೀರಿ. ಶುದ್ಧೋಪಯೋಗ ಮಧ್ಯದೊಳಗೆ ಬರ್ತಿದೆ, ಹೋಗ್ತಿದೆ, ಬಿಡ್ತಿದೆ, ಹೋಗ್ತಿದೆ, ಇರ್ತಿದೆ. ಆದ್ರೆ ಆ ಶುದ್ಧೋಪಯೋಗ ಮಧ್ಯದೊಳಗರೆ ಬರಬೇಕಾದ್ರೆ ಈ ಸ್ವರೂಪಾಚರಣ ಚಾರಿತ್ರ ಬೇಕು. ಅದಕ್ಕೆ ಇದನ್ನು ಮೋಕ್ಷ ಮಾರ್ಗ ಅಂತಿದ್ದಾರೆ. ಯಾವಾಗರೆ ಬರಬೇಕಾದ್ರೆ ಶುದ್ಧ ಉಪಯೋಗ, ಅತೀಂದ್ರಿಯ ಆನಂದ, ಸಿದ್ಧ ಸದೃಶ್ಯ ಅನುಭೂತಿ ಯಾವಾಗರೆ ಪುರುಷಾರ್ಥದಿಂದನರಿ. ಯಾವಾಗರೆ ಅಂದ್ರೆ ತನ್ನಷ್ಟಕ್ಕೆ ತಾನೇ ಸ್ವಕಾಲದೊಳಗೊಮ್ಮೆ ಆಗ್ತಿದೆ, ಯಾವಾಗರೆ ಒಂದು ಸಮಯ ಆಗ್ತಿದೆ, ಇದು ಮಾತಿಲ್ಲ. ಪುರುಷಾರ್ಥದಿಂದನ ಆಗ್ತಿದೆ. ಹಾಗಾದ್ರೆ ಆ ಪುರುಷಾರ್ಥ ಯಾವುದರಿಂದ ಆಗ್ತಿದೆ? ಅದೇ ಸ್ವರೂಪಾಚರಣ ಚಾರಿತ್ರದಿಂದ ಆಗ್ತಿದೆ. ಆ ಪುರುಷಾರ್ಥದ ಹೆಸರನ್ನ ಸ್ವರೂಪಾಚರಣ ಚಾರಿತ್ರ. ಆ ಪುರುಷಾರ್ಥಕ್ಕೆ ಆಧಾರನ ಸ್ವರೂಪಾಚರಣ ಚಾರಿತ್ರ. ಶುದ್ಧ ಚೇತನ ರೂಪ ಪರಿಣಾಮ, ಅಶುದ್ಧ ಚೇತನ ರೂಪ ಪರಿಣಾಮ. ಜ್ಞಾನ ಚೇತನ ಆದರೆ ಒಂದು ಸಲ ಜ್ಞಾನ ಚೇತನ ಆದ ಅಂತಂದ್ರೆ ಮಧ್ಯದೊಳಗೆ ಅವನು ಕರ್ಮ ಚೇತನ ಆಗಲಿ, ಕರ್ಮ ಫಲಚೇತನ ಆಗಲಿ, ಅವನನ್ನು ಅಶುದ್ಧ ಚೇತನ ರೂಪದ ಪರಿಣಾಮನ ಅಂತೇಳಿ ಅನ್ನುವುದಿಲ್ಲ. ಸಂಸಾರ ಮಾರ್ಗ ಅಂಥೇಳಿ ಅನ್ನುವುದಿಲ್ಲ. ಅದಕ್ಕೆ ಸೂಕ್ಷ್ಮ ಭಗವತ್ ಧರ್ಮ. ಮತ್ತೆ ಇಲ್ಲಿ ಸೂಕ್ಷ್ಮ ಹಿಡಿದ್ರೆ ಬಾಕಿ ವಿಸ್ತಾರ ಐತಿ, ಅದರ ಸುದ್ದ ಜರೂರಿ ಇಲ್ಲ. ಜರೂರಿ ಇಲ್ಲ, ಖರೆ ಆವಾಗ ಅದರದ್ದು ಮಜಾ ಬರ್ತಿದ್ದೀರಿ, ಆನಂದ ಆಗ್ತಿದ್ದೀರಿ. ವಿಸ್ತಾರ ಕೂಡ ಏನು ಮಾಡಿ ಅವಶ್ಯಕಂತೂ ಇಲ್ಲರಿ ಅಣ್ಣ. ಸೂಕ್ಷ್ಮ ನಮಗೆ ಹಿಡಿಬೇಕಾದದ್ದನ್ನು ಹಿಡಿದ ನಂತರ ಹೊರಗೆ ಏನೇನಿದೆ ಅದರ ಸಲುವಾಗಿ ರೀ ವಿಸ್ತಾರದನ ಮಹಿಮೆ ಬರುವುದಿಲ್ಲ. ಅಂದಮೇಲೆ ಬಾಹ್ಯ ಆಚರಣೆಯ ಮಹಿಮೆ, ಕ್ಷೇತ್ರಾದಿಗಳದ ಪರಿವರ್ತನೆ ಏನಾಯಿತು, ಆಹಾರಾದಿಗಳದ ಪರಿವರ್ತನೆ ಏನಾಯಿತು, ವಚನ ವಿಕಲ್ಪ ಬಿಟ್ಟು ಹೋಗಿ ಮೌನ ಏನು ಬಂತು, ಅದರದಲ್ಲಿ ಮಹಿಮಾ ಇರೋದ್ರಿ. ಅದಂತೂ ಭಿನ್ನ ದ್ರವ್ಯದ ಕಾರ್ಯದಲ್ಲಿ ವಿಸ್ತಾರದ ಕಥನದ್ದನ ಅಪೇಕ್ಷೆ ಅನಿಸೋದಿಲ್ಲ. ಹೌದೇನಲ್ರಿ? ಬೀಳುವುದಿಲ್ಲ. ಸಾರ ಗ್ರಹಣ ಮಾಡುತ್ತಿದೆ. ಅದಕ್ಕೆ ದೌಲತರಾಮರ ಮೊದಲನೇ ಶಬ್ದನ ಹೇಳ್ರಿ, 3 ಲೋಕದೊಳಗೆ ಸಾರ. ಅರ್ಥಾತ್ ಈ ನಾನೇನು 6 ಗುರಾಣಿಯ ರಚನೆ ಮಾಡ್ತಾ ಇದ್ದೇನೆ, ಢಾಲದ ರಚನೆ ಮಾಡ್ತಾ ಇದ್ದೇನೆ, ಇದರೊಳಗೆ ನೀನು ಹಿಡಿಬೇಕಾದದ್ದು ಒಂದು ವೀತರಾಗ ವಿಜ್ಞಾನ. ಯಾಕೆ ಅಂತಂದ್ರೆ ಅದುವೇ 3 ಲೋಕದೊಳಗೆ ಸಾರ ಇದೆ. ನಾನು 3 ಲೋಕದ್ದೆಲ್ಲ ವರ್ಣನೆ ಮಾಡ್ತೇನೆ. ಇಲ್ಲಿ ಮಾಡಿದರು ಅಥವಾ ಇಲ್ಲಿ 6 ಗುರಾಣಿಯೊಳಗೆ ಏನಿದೆ? 3 ಲೋಕದ ವರ್ಣನೆ ಇದೆ. ನಿಗೋಧದಿಂದ ಹಿಡಿದ ಸಿದ್ಧಾವಸ್ಥೆಯವರೆಗೆ ಇದೆ. ಇನ್ನೇನಿದೆ ರೀ? ಅಸಂಖ್ಯ ದ್ವೀಪ ಸಮುದ್ರ ಹೇಳಲಿಲ್ಲ, ಆದ್ರೆ 4 ಗತಿ ಹೇಳಿದಾರಲ್ಲ. ಮತ್ತೆ 4 ಗತಿಗೆ ಕಾರಣ ಹೇಳಿದಾರಲ್ಲ. 6 ಗುರಾಣಿ ಇಷ್ಟು ಅದ್ಭುತ ಕೃತಿ ಇದೆ ರೀ. ಮೊದಲನೇ ಗುರಾಣಿಯೊಳಗನ ಮೊದಲನೇ ಶಬ್ದನ ಈ 3 ಲೋಕದೊಳಗ ಜೀವ ಎಲ್ಲೆಲ್ಲಿ ಪರಿಭ್ರಮಣ ಮಾಡಿದ್ರೂ ಕೂಡ ಒಂದು ಸಾರ ಏನಿದೆ ಆ ವೀತರಾಗ ವಿಜ್ಞಾನ, ಅದರ ಅಭಾವದೊಳಗನೆ ಇವು ಪರಿಭ್ರಮಣ ಮಾಡಿದಾನೆ. ಅದಕ್ಕೆ ಸಾರ ಇದೆ ಅದು ವೀತರಾಗ ವಿಜ್ಞಾನ ಅಂತ ಹೇಳಿದರು. ಅದರ ಅಭಾವದ ಫಲ ಚತುರ್ಗತಿ ಹೇಳಿದರು. ಆ ಚತುರ್ಗತಿಗೆ ಕಾರಣ ಮಿಥ್ಯಾದರ್ಶನ, ಮಿಥ್ಯಾಜ್ಞಾನ, ಮಿಥ್ಯಾಚಾರಿತ್ರ. ಗ್ರಹಿತ ಮಿಥ್ಯಾದರ್ಶನ ಜ್ಞಾನ ಚಾರಿತ್ರ, ಅಗ್ರಹಿತ ಮಿಥ್ಯಾದರ್ಶನ ಜ್ಞಾನ ಚಾರಿತ್ರ. ಇವುಗಳ ವರ್ಣನೆಯನ್ನ 2ನೇ ಗುರಾಣಿಯೊಳಗೆ ಮಾಡಿದರು. 3ನೇ ಗುರಾಣಿಯೊಳಗ ಆ ಗ್ರಹಿತ ಅಗ್ರಹಿತ ಮಿಥ್ಯಾದರ್ಶನ ಜ್ಞಾನ ಚಾರಿತ್ರಗಳದ ಅಭಾವ ಆಗಬೇಕಾದ್ರೆ ಸಪ್ತ ತತ್ವವನ್ನು ತಿಳಿ ಅಂತ ಹೇಳಿ ಹೇಳಿದ್ದಾರೆ. 7 ತತ್ವಗಳನ್ನು ತಿಳಿ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಹೇಳಿದರು. ನಿರಾಕುಲತೆನ ಮೋಕ್ಷ ಮಾರ್ಗಿದೆ ಅಂತ ಹೇಳಿ 3ನೇ ಗುರಾಣಿಯ ಆರಂಭ ಆಗ್ತಿದ್ದೀರಿ. ಆ ನಿರಾಕುಲತೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ. ಮೊದಲ ನಿಶ್ಚಯ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಹೇಳ್ತಾರೆ. ಆಮೇಲೆ ಸಪ್ತ ತತ್ವಗಳ ಶ್ರದ್ಧಾದಿ ವ್ಯವಹಾರ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಹೇಳ್ತಾರೆ. ಈ ಪ್ರಕಾರ ರತ್ನತ್ರಯದ ಸ್ವರೂಪವನ್ನ, ಮೋಕ್ಷ ಮಾರ್ಗದ ಸ್ವರೂಪವನ್ನ 3ನೇ ಗುರಾಣಿಯೊಳಗೆ ಹೇಳ್ತಾರೆ. 4ನೇ ಗುರಾಣಿಯೊಳಗ ಆ ರತ್ನತ್ರಯ ಅರ್ಥಾತ್ ಮೋಕ್ಷ ಮಾರ್ಗದ ಸ್ವರೂಪವನ್ನ ತನ್ನದಾಗಿಸಿಕೊಂಡಿರುವಂಥ ಧರ್ಮಾತ್ಮನ ಅಣುವ್ರತಾದಿ ರೂಪದ ಪರಿಣಾಮವನ್ನ 4ನೇ ಗುರಾಣಿಯೊಳಗೆ, ಅರ್ಥಾತ್ ಪಂಚಮ ಗುಣಸ್ಥಾನವರ್ತಿ ಶ್ರಾವಕನ ವಿವೇಚನೆ 4ನೇ ಗುರಾಣಿಯೊಳಗೆ. ಆ 4ನೇ ಗುರಾಣಿಯೊಳಗ 5 ಅಣುವ್ರತ, 3 ಗುಣವ್ರತ, 4 ಶಿಕ್ಷಾವ್ರತಗಳದ್ದ ಪರಿಪಾಲನೆ ಮಾಡ್ತಾ 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 ಸಮಾಧಿಪೂರ್ವಕ ದೇಹ ತ್ಯಾಗ ಮಾಡಿ ಸ್ವರ್ಗಕ್ಕೆ ಹೋಗ್ತಾನೆ. 16ನೇ ಸ್ವರ್ಗಕ್ಕೆ ಹೋಗ್ತಾನೆ ಅಂತ ಹೇಳಿ ಹೇಳ್ತಾರೆ. ಆ 16ನೇ ಸ್ವರ್ಗದ ಆಯುವನ್ನ ಪೂರ್ಣ ಮಾಡಿ ಬಂದು ಇಲ್ಲಿ ಮನುಷ್ಯ ಆಗ್ತಾನೆ. ಆ ಮನುಷ್ಯ ಭವದೊಳಗ 12 ಅನುಪ್ರೇಕ್ಷೆಗಳನ್ನು ಭಾವಿಸುವ ಮಾತು ಹೇಳ್ತಾರೆ. 5ನೇ ಗುರಾಣಿ ಏನಿದೆ 12 ಅನುಪ್ರೇಕ್ಷೆ.
ಆಯ್ತು, 12 ಅನುಪ್ರೇಕ್ಷೆಗಳ ಸ್ವರೂಪ ಸುಂದರವಾಗಿ ಹೇಳಿದರು. ಹೇಳಿದ ನಂತರ 6ನೇ ಗುರಾಣಿಯೊಳಗ ಆ ಮುನಿ ದೀಕ್ಷಾ ಧಾರಣ ಮಾಡಿದ ಮಾತು ಹೇಳಿದರು. ಮುನಿ ದೀಕ್ಷಾ ಧಾರಣ ಮಾಡಿ ಸಂಪೂರ್ಣ ಮುನಿ 28 ಮೂಲಗುಣ ಪಂಚಮಹಾವ್ರತ ಎಲ್ಲ ಹೇಳಿದರ್ರಿ. ಎಲ್ಲ ಹೇಳಿ 4 ಘಾತಿ ಕರ್ಮಗಳನ್ನ ನಾಶ ಮಾಡುವಂಥ ತಪಸ್ಸಿನ ವಿಧಿಯನ್ನು ಹೇಳಿದರೆ ಧ್ಯಾನ, ಧ್ಯೇಯ, ಧ್ಯಾತ ಇವುಗಳದ್ದು ಅಭಾವಾಗಿ ಒಂದು ಚಿತ್ಪಿಂಡ ರೂಪದಿಂದ ಅವನು ಯಾವಾಗ ಹೊರಹೊಮ್ಮತನೋ ಆಗ 4 ಘಾತಿ ಕರ್ಮಗಳ ಕಳಚಿ ಬೀಳ್ತವೆ, ಅರ್ಹಂತ ಅವಸ್ಥೆ ಪ್ರಾಪ್ತ. ಮುನಿ ಸ್ವರೂಪದ ಚಿತ್ರಣ 6 ಗುರಾಣಿಯಲ್ಲಿ ಅತ್ಯಂತ ಅಲ್ಪದರೊಳಗೆ ಆದ್ರೆ ಅತ್ಯಂತ ಪ್ರಭಾವ ಬೀರುವ ಹಾಗೆ ಮಾಡಿ ಎಲ್ಲ ವಿಷಯ ರೀ. ಅದರ ಸಲುವಾಗಿ ಪ್ರಾರಂಭಕ್ಕೆ ಹೇಳಿದರೆ ನಾನು ಎಲ್ಲ ಹೇಳ್ತಾ ಇದ್ದೇನಪ್ಪ ನಿನಗ, ಅದರ ಭೀತರಾಗ ವಿಜ್ಞಾನತೆ ಸಾರಿದೆ. ಅದನ್ನು ತಿಳ್ಕೊಂಡು ನೀ ಮುಂದಿನ ಕಥೆ ಕೇಳ. ಅರ್ಹಂತಾದ ಕೊನೆಗೆ ಶುದ್ಧ ಆದರೆ ಜ್ಞಾನ ಶರೀರಿ ತ್ರಿವಿಧ ಕರ್ಮಮಲ ವರ್ಜಿತ ಸಿದ್ಧ ಮಹಂತ. ಎಂಥ ಅದ್ಭುತ ಕಲ್ಪನಾ ಅಲ್ಲ, ಜ್ಞಾನದ ವಿಸ್ತಾರ, ಜ್ಞಾನದ ಯಥಾರ್ಥತೆ. ಎಲ್ಲ ನಾವು ಏನು ಓದಿದ್ರೂ ಕೂಡ ಬರಿದಾಗಿ ಯಾಕದೇವು, ಉಲ್ಟಾ ಕೊಡ ಇಟ್ಟು ನೀರು ಸುರಿತಾ ಇದ್ದೀವಿ, ಕೊಡ ಡಬ್ಬ ಹಾಕಿದ್ದೀವಿ. ಏನಿದೆ ಅವರ ಜೀವನ ಎಷ್ಟು ಧನ್ಯ, ಆಗ ಯಾವುದರಿಂದ ಧನ್ಯ ಆಯ್ತು. 6 ಗುರಾಣಿ ಯಾವುದರ ಸಲುವಾಗಿ ಹೇಳಿದ್ದಾರೆ? ಲಘು ಸಮಯ ಸಾರ ಅಂತಾರ್ರಿ ಅದಕ್ಕೆ. ಈ ಸಮಯ ಸಾರದ ಮಾತು ಹೇಳಿದ್ನು, ಏನು ಹೇಳಿದ್ನು? ಅನಂತ ತೀರ್ಥಂಕರ ದಿವ್ಯ ಧ್ವನಿ ಇದೆ ಅಂತ ಹೇಳಿ. ಮತ್ತು ಆ ಚಹಡಾಲ 6 ಗುರಾಣಿ ಏನಿದೆ ಅದು ಲಘು ಸಮಯ ಸಾರ. ಇಷ್ಟು ದೊಡ್ಡದು ಓದಲಿಕ್ಕೆ ಆಗೋದಿಲ್ಲಲ್ಲ, ಅದು ಸಣ್ಣದು ಓದ್ರಿ. ಏನಿಲ್ಲ ಅದರಲ್ಲಿ, ನಿಗೋಧದಿಂದ ಹಿಡಿದ ಸಿದ್ಧಾವಸ್ಥೆಯವರೆಗೆ ವ್ರತ ಇದೆ, ಮಾನವೀಯತೆ ಇದೆ. ಆ ಮಾನವ ಜೀವನದೊಳಗೂ ಕೂಡ ಅಜ್ಞಾನದಿಂದ ಗ್ರಹಿಸಲ್ಪಟ್ಟಂಥ ಮಿಥ್ಯಾತ್ವ ಇದೆ, ದುಷ್ಟತೆ ಇದೆ, ಭ್ರಷ್ಟತೆ ಇದೆ, ಎಲ್ಲ ಇದೆ. ನಿಗೋಧದಿಂದ ಹಿಡಿದ ಸಿದ್ಧಾಲಯದವರೆಗೆ ನಾವು ಎಲ್ಲೆಲ್ಲಿ ಅಲೆದಾಡಿ ಬಂದಿದ್ದೇವಲ್ಲ, ಅಥವಾ ಯಾತ್ರಾ ಮಾಡಿ ಬಂದಿದ್ದೇವಲ್ಲ. ನರಕದ ಯಾತ್ರಾ ಎಷ್ಟು ಸಾರಿ ಮಾಡಿದೆವು? 2000 ಸಾಗರ ವರ್ಷದೊಳಗ ಎಷ್ಟು ಬಾರಿ ನರಕಕ್ಕೆ ಹೋಗಿದೆವು, ಎಷ್ಟು ಬಾರಿ ಸ್ವರ್ಗಕ್ಕೆ ಹೋಗಿದೆವು? 2000 ಸಾಗರ ತ್ರಸ ಅವಸ್ಥೆ. ಉತ್ಕೃಷ್ಟ ಅಂತಂದ್ರೆ 2000 ಸಾಗರ. 2000 ಸಾಗರದೊಳಗ 1260 ಸಾಗರ ವರ್ಷ ದೇವೋಭವ ಮಾಡಿದೇವ್ರಿ ವಿಜಯಣ್ಣ. ಲಕ್ಷದೊಳಗೆ ತಗೊಳ್ರಿ, ಎಷ್ಟ? 1260 ಸಾಗರ ರೀ. 1260 ಸಾಗರ ವರ್ಷಗಳವರೆಗೆ ಕಾಲದವರೆಗೆ ಸ್ವರ್ಗ ಅಂತಂದ್ರೆ ಭವನತ್ರಿಕ ಬಿಟ್ರಿ. ತಿಳಿತೇನ್ರಿ? ಸ್ವಲ್ಪ ಲಕ್ಷದೊಳಗೆ ತೊಗೊಂಡು ನಾವು ಏನೇನು ಮಾಡಿಲ್ಲ, ಪರಾಕ್ರಮ ರೀ. 1260 ಸಾಗರ ವರ್ಷ ದೇವ್ ಅರ್ಥಾತ್ ವಿಮಾನವಾಸಿ ಆಗಿದ್ದೇವ್ರಿ. 9ನೇ ಗ್ರೈವೇಕ ತನಕ ಏನೇನದವ ಅವೆಲ್ಲ. ಮುಂದೆ 740 ಸಾಗರ ನರಕಕ್ಕೆ ಹೋಗಿದ್ದೇವ್ರಿ. ಅಷ್ಟು ಕಾಲ ನರಕದೊಳಗದೇವು. ಮುಗಿತೇನ್ರಿ? ಪ್ರಮಾದ ಹೋಯ್ತೇನ? ಎಷ್ಟು ಕಾಲ ನರಕದೊಳಗ? 740 ಸಾಗರ. 1260 ಮತ್ತು 740 ಎಷ್ಟಾಯ್ತು ರೀ? 2000 ಆಯ್ತು ರೀ. ಹಾಗಾದ್ರೆ ನಮ್ದು 2000 ಪೂರಾ ಕಾಲ ಎಲ್ಲಿ ಹೋಗಿದೆ? ವಿಮಾನವಾಸಿ ಅರ್ಥಾತ್ ಸಂಜ್ಞಿ ಪಂಚೇಂದ್ರಿಯದ ಮಾತಿದೆ. ವಿಜಯಣ್ಣ ಅದರೊಳಗೆ ಮನುಷ್ಯ ಭವ ಇಲ್ಲ. ಎಷ್ಟಾದೂರೇವ? 1260, 740 ನರಕದ್ದು, 740 ಸಾಗರ ನರಕದೊಳಗೆ ಭವಿತ. ಮತ್ತು 1260 ಸಾಗರ ಎಲ್ಲಿ? ವಿಮಾನವಾಸಿ ಸ್ವರ್ಗದೊಳಗೆ 9ನೇ ಗ್ರೈವೇಕ ತನಕ. ಹಾಗಾದ್ರೆ 2000 ಸಾಗರ ಆಯ್ತಲ್ಲ. ಮತ್ತು ಮನುಷ್ಯ 48 ಬಾರಿ ಅಂತಾರ, ಅವೆಲ್ಲ ಎಲ್ಲಿ ಹೋದು? 2000 ಸಾಗರ ಅಷ್ಟೇ ಇಲ್ಲ, ಸಾಧಿಕ ಹೇಳಿದಾರ್ರಿ. ಸಾಧಿಕ ಅಂತಂದ್ರೆ ಸ್ವಲ್ಪ ಅಧಿಕ ಅಂತಂದ್ರೆ ಅದರೊಳಗೆ 1 ಸಾಗರ, 2 ಸಾಗರ, 6 ಸಾಗರ, 10 ಸಾಗರ ಬರ್ಬೋದು. ಆದ್ರೆ ಸಾಧಿಕ ಯಾಕಂದ್ರು ಅಂತಂದ್ರೆ 100 ಸಾಗರ ಇಲ್ಲ. ಇದು ಷಟ್ಖಂಡಾಗಮದ ವಿಷಯ ರೀ. 100 ಸಾಗರ ಇಲ್ಲ ಅಂಥೇಳಿ ಸಾಧಿಕ ಅಂದ್ರು. ಈಗ ನೋಡ್ರಿ,
ಆ ಕಡೆ मराठी कन्नड सांगितलं. 1260 सागर देवगतीमध्ये व्यतीत केले. 2000 सागर ಒಂದು ವೇಳೆ ತ್ರಸ ಅವಸ್ಥೆಯಲ್ಲಿ ಉಳಿದಿದ್ದೇ ಆದ್ರೆ 1260 सागर वर्ष देवगती विमानवाशी देवगती म्हणजे भवनित्रिक नाही त्याच्यात भवनत्रिकದೊಳಗೆ ಬರ್ತಿದೆಯಲ್ಲ ಅದೆಲ್ಲ ಸಾಧಿಕದೊಳಗೆ ಬರ್ತಿದೆ ಸುಧಾತಾಯಿ. ಭವನತ್ರಿಕ ಮನುಷ್ಯ ಭೋಗ ಭೂಮಿಜ 3 ಪಲ್ಲಿ ಉತ್ಕೃಷ್ಟ ಆಯು ಇದೆ ರೀ ಅಲ್ಲಿ. ಆದ್ರೆ ಸಾಗರಕ್ಕೆ ಎಷ್ಟು ಪಲ್ಲಿಗೊಳ್ಬೇಕು ನೀವು? ಸಾಧಿಕದೊಳಗೆಲ್ಲ ಬರ್ತಿದೆ ಸುಧಾತಾಯಿ. ಏನ ಭೋಗ ಭೂಮಿಜ ಮನುಷ್ಯ ಕರ್ಮ ಭೂಮಿಜ ಮನುಷ್ಯ 48 ಭವ ಅಪರ್ಯಾಪ್ತಿ ಏನೇನು ಅವೆಲ್ಲ ಹೇಳ್ತಿರಲ್ಲ ಅವೆಲ್ಲ ಸಾಧಿಕದೊಳಗೆ. 2000 ಅಂತೂ ಇಲ್ಲೇ ತೆಗೆದ್ರಿ ಅವರ. 1260 वर्ष स्वर्गगती 740,000 नरकगती. समजले? उद्या सांगता. ಸಾಮಾನ್ಯ ನಮ್ಮ ಬುದ್ಧಿಯೊಳಗೆ ಸ್ವೀಕಾರ ಆಗ್ಬೇಕು. ಸ್ವರ್ಗ ನರಕದೊಳಗೆ ಹೋಯ್ತು. ಮಧ್ಯದ ಭವನತ್ರಿಕದ ಉತ್ಕೃಷ್ಟ ಆಯು 1 ಸಾಗರ ಇದೆ ವಿಜಯಣ್ಣ. ಉತ್ಕೃಷ್ಟ ಆಯು ಅಸುರ ಜಾತಿ ದೇವಗಳತ್ತ 1 ಸಾಗರ ಇದೆ ಉತ್ಕೃಷ್ಟ ಆಯು. ಹಾಗಾದ್ರೆ ಅದನ್ನು ಎಷ್ಟೋ ಬಾರಿ ಪಡೆದಿದ್ದಿರ್ಬೋದು. 1 ಸಾಗರ ಉತ್ಕೃಷ್ಟ ಆಯು ಎಷ್ಟು ಬಾರಿ ಪಡೆಯೋ ಸಾಧ್ಯ ಇದೆ ಹೇಳ್ರಿ ನೋಡು. 4 ಬಾರಿ ಪಡೆದಿರ್ಬೋದು. ಅಂದ್ರೆ 10-20 ಸಾಗರ ಆದ್ರೆ ಬಿ ಅದನ್ನು ಸಾಧಿಕದೊಳಗೆ ಹಾಕಿದ್ದಾರೆ ಅಷ್ಟೇ. ಅದನ್ನು ಸಂಖ್ಯೆಯೊಳಗೆ ತಗೊಂಡಿಲ್ಲ. ಯಾಕೆ ಅಂದ್ರೆ ಶತ ಸಂಖ್ಯೆಯೊಳಗೆ ಇತ್ತಂದ್ರೆ ಸಂಖ್ಯೆಯೊಳಗೆ ಬರ್ತಿದ್ದೀರಿ ಅಲ್ಲಿ. ಸಾಗರದ ಎದುರು ನೀವು ಸಂಖ್ಯೆ ಹಿಡಿಬೇಕಾಯ್ತು ಅಂತಂದ್ರೆ ಶತ ಸಂಖ್ಯೆಯೊಳಗೆ ಬೇಕ್ರಿ. ಕರ್ನಾಣಿ ಹೋಗುದು ಲೆಕ್ಕ ಹೀಗಿದೆ. 1000 ಸಂಖ್ಯೆ ನಿಮಗೆ ಹೇಳೋದಿತ್ತು ಅಂತಂದ್ರೆ 100 ಸಂಖ್ಯೆಯೊಳಗೆ ಇದ್ರೆ ಅದನ್ನು ಮುಂದೆ ಹೇಳ್ತಾರೆ, ಇಲ್ಲ ಅಂದ್ರೆ ಹೇಳೋದಿಲ್ಲ. ಸಾಧಿಕ ಸ್ವಲ್ಪ ಅಂತ ಹೇಳ್ತಾರೆ. ಅದು 99 ಸಾಗರ ಕೂಡ ಆಗಬಹುದು. ಅದನ್ನು ಸಾಧಿಕದೊಳಗನೆ ಹಾಕಿತ್ತು. ಮತ್ತಿನ್ನು ಸ್ವರ್ಗಕ್ಕೆ ಹೋಗುವ ಅಪೇಕ್ಷೆ ಯಾತಕ್ಕಿರೋದಿಲ್ಲ. 1260 सागर स्वर्गामध्ये व्यतीत केले. एकदा त्रस अवस्थेला आल्यानंतर मग ಎಷ್ಟು ವೇಳೆ ತ್ರಸ ಒಮ್ಮೆ ಬಂದಿದ್ದೀವ್ರಿ? ಎಷ್ಟು ವೇಳೆ ತ್ರಸಗತಿಗೆ ಪ್ರಾಪ್ತ ಆಗಿದ್ದೀವಿ? ಅನಂತ ಕಳೆದ ಅನಂತ ಕಾಲ. ಅದಕ್ಕೆ ಅನಂತ ಒಂದಿಷ್ಟು ಲಕ್ಷದೊಳಗೆ ಬರ್ತದೆ. ಕಳೆದ ಅನಂತ ಕಾಲದೊಳಗ ಅಸಂಖ್ಯ ಬಾರಿ ನಾವು ತ್ರಸ ಅವಸ್ಥೆಯನ್ನು ಪಡೆದಿದ್ದೆವು. असंख्य बारी उत्कृष्ट त्रस अवस्थे पಡೆದಿದೆ. उत्कृष्ट अर्थात साधिक 2000 सागर. ಅದರೊಳಗೆ ಅನುಭವಿಸಿದ ಇಂದ್ರಿಯ ಸುಖ ಎಷ್ಟಿದೆ? ಇನ್ನೇನು ಒಂದಿಷ್ಟು ದರ್ಭೆಯ ತುದಿಯ ಮೇಲೆ ಮಂಜಿನ ಹನಿ ನಿಲ್ಲುವಷ್ಟು ಸುಖದ ಸಲುವಾಗಿ ಎಷ್ಟು ಬಾಯಿ ಬಿಡ್ತಾ ಇದ್ದೀವ್ರಿ? ಎಷ್ಟು? ಇದು ಭವ ಎಷ್ಟು? ಇದರಲ್ಲೇ ಇಂದ್ರಿಯ ಸಾಮಗ್ರಿಗಳಿಗೆ ಇಂದ್ರಿಯ ಸುಖದ ಸಲುವಾಗಿ ವ್ಯತ್ಯಯ ಎಷ್ಟು, ವಿಪತ್ತು ಎಷ್ಟು? ಅವನ್ನೆಲ್ಲ ದಾಟಿ ಸುಖಿ ಆಗಬೇಕಂತೇವು. ಆದರೆ ನೀನು ಭೋಗಿಸಿದ ಸುಖ ಅಷ್ಟಿದೆ ನೋಡಪ್ಪ. ಒಮ್ಮೆ ನಿಗೋಧದಿಂದ ಮೇಲೆ ಬಂದ ನಂತರ ಅಲ್ಲಿಂದ ಸೂಟಿ ಅಧಿಕ ಎಷ್ಟು ತಗೊಂಡು ಬರೋದೈತಿ? 2000 ಸಾಗರ. ಅದನ್ನು ಕರೆಕ್ಟ್ ಹೇಳಬೇಕಾದ್ರೆ ಸಾಧಿಕ 2000 ಸಾಗರ. ಹಾಗಾದರೆ 2000 ಸಾಗರದೊಳಗ 1260 ಸಾಗರ ಭವನತ್ರಿಕ ಅಲ್ಲ, ವಿಮಾನವಾಶಿ. 9ನೇ ಗ್ರೈವೇಕ ತನಕ ಮಿಥ್ಯಾದೃಷ್ಟಿ ಜೀವ ಹೋಗ್ತಾನೆ. ಹಾಗಾದ್ರೆ ಪುಣ್ಯ ಪರಿಣಾಮ ಮಾಡಿಲ್ಲ. ಅದಕ್ಕೆ ಇಲ್ಲಿ ಉಪಾಧಿ ಅಂತ ಹೇಳಿದ್ದಾರೆ. ಶುಭಾಶುಭ ಪರಿಣಾಮ ಏನದವೋ ಉಪಾಧಿ ಅದು. ಆ ಉಪಾಧಿಯ ಹಾಗೆ ಇಲ್ಲಿದೆ ಸ್ವರೂಪಾಚರಣ ಚಾರಿತ್ರ. ಎಂಥ ಅದ್ಭುತ ಮಾತ್ರ. ನಿನ್ನ ಸ್ವರ್ಗಕ್ಕೆ ಹೋಗಿ ಮತ್ತೆ ನರಕದೊಳಗೆ ಕೆಡುವಂಥದ್ದಿಲ್ಲ ಅದು. ನೋಡ್ರಿ, ಸ್ವರ್ಗಕ್ಕೆ ಹೋದ ಸ್ವರ್ಗದ ಜೀವ ನರಕಕ್ಕೆ ಹೋಗೋದಿಲ್ಲ ವಿಜಯಣ್ಣ. ಸ್ವರ್ಗಕ್ಕೆ ಹೋದ ಮಧ್ಯದೊಳಗೆ ಒಂದು ಮನುಷ್ಯ ಭವನೋ ತಿರಿಯಂಚ ಭವನೋ ಮಾಡಿದ. ತಿರಿಯಂಚ ಭವ ಮಾಡಿ ನರಕಕ್ಕೆ ಹೋದ. ಮನುಷ್ಯ ಭವ ಮಾಡಿದ್ರೆ ಮತ್ತೆ ಸ್ವರ್ಗಕ್ಕೆ ಹೋಗಬಹುದು. ಸ್ವರ್ಗಕ್ಕೆ ಹೋಗೋದು ಏನಿದೆ ಮಹಿಮಾ. ಸ್ವರ್ಗ ಅಂದ ಕೂಡಲೇ ಇಂದ್ರ ಸಭಾ ಅಂದ ಕೂಡಲೇ ಕಂಡುಬಿಟ್ಟು ನೋಡ್ತೀವ್ರಿ ನಾವು. ಅಲ್ಲಿ ಪಂಚಕಲ್ಯಾಣದೊಳಗೆ ಹೋಗಿರ್ತೇವಲ್ಲ, ಹೌದೇನಿಲ್ಲ? ಇಂದ್ರ ಸಭಾ, ರಾಜ್ಯಸಭಾ, ಪಂಚಕಲ್ಯಾಣದ ಉದ್ದೇಶ ಅದು ಇದೆ. ಇಂದ್ರ ಸಭಾ ಮತ್ತು ರಾಜ್ಯಸಭಾ ತೋರಿಸೋಣ. ಉದ್ದೇಶ ಏನಿದೆ? ಜೀವದ ಅಭಿಲಾಷೆ ಏನಿದೆ?
ಉದ್ದೇಶ ಮೂಲ ಏನಿದ್ರೂ ಜೀವದ ಅಭಿಲಾಷೆ, ಜೀವರುಗಳ ಅಭಿಲಾಷೆಯ ಅನುಸಾರ ಇಂದು ಪ್ರದರ್ಶನ ನಡೆದಿದೆ. ಹೌದೇನಿಲ್ಲ? ಜೀವರುಗಳಿಗೆ ಯಾವ್ದು ರುಚಿ ಇದೆ, ಆದರೆ ಯಾವ ಕ್ಷೇತ್ರದೊಳಗೆ ನಿಮ್ಗೆ ಯಾವ್ದು ರುಚಿಸಿದೆ? ಪೂಜೆ ಭಜನೆ ರುಚಿಸಿದೆ ಅಂದ್ರೆ ಪ್ರವಚನ ಕಡಿಮೆ ಮಾಡ್ತಾರೋ ಪೂಜೆ ಭಜನೆ ಮಾಡ್ತಾರೆ. ಯಾಕಂದ್ರೆ ನೀವು ಉಳಿಬೇಕು. ನಮ್ಮ ಕಾರ್ಯಕ್ರಮ ಸಕ್ಸಸ್ ಆಗ್ಬೇಕಲ್ಲ, ನೀವು ಉಳಿಬೇಕು. ಸಮೂಹ ಅದಕ್ಕೆ ಭಜನ ಪೂಜೆ, ಅದಕ್ಕೆಲ್ಲ ವಾದ್ಯವೃಂದ, ಅದಕ್ಕೆಲ್ಲ ಮೈಕ ಸಿಸ್ಟಮ. ಆಮೇಲೆ ಮತ್ತೆ ಸಾಯಂಕಾಲ ಏನಿರ್ತಿದ್ದೀರಿ? ಸಾಯಂಕಾಲ ಏನಿರ್ತಿದೆ? ಕಲ್ಚರಲ್ ಆಕ್ಟಿವಿಟೀಸ್, ಕಲ್ಚರಲ್ ಆಕ್ಟಿವಿಟೀಸ್. ಸಾಯಂಕಾಲ ಏನಿರ್ತಿದೆ? ಸಾಂಸ್ಕೃತಿಕ ಕಾರ್ಯಕ್ರಮ. ಅದ ಶಬ್ದ ಬೇಕಿಂತ. ಸಾಂಸ್ಕೃತಿಕ ಅಂತ ಹೇಳಿ ಅಂದ್ರೆ ಮನೋರಂಜನೆ ಕಾರ್ಯಕ್ರಮ. ಹೌದೇನೇನ್ರಿ? ಪಂಚಕಲ್ಯಾಣದಾಗ ಅವೆಲ್ಲ ಇರ್ತಾವ್ರಿ. ಮನೋರಂಜನೆ ಇತ್ತೇನ್ರಿ? ಅದಕ್ಕೆ ಧಾರ್ಮಿಕ ಕಾರ್ಯ ಮಾಡುವ ವೇಳೆದೊಳಗೂ ಕೂಡ ಜನರು ತುಚ್ಛ ಅಭಿಲಾಷೆಯನ್ನು ಮುಖ್ಯವಾಗಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಹೊನ್ನೂರು ಮಲಯದೊಳಗೆ ಅವರು ಶ್ರೀಪಾಲನ್ನ ಏನಂದಿರ್ಬೇಕು, ಶಿಬಿರ ಈ ಪ್ರಕಾರ 9 ಗಂಟೆ ಪ್ರವಚನ ನಡೆಯುವಂತಹ ಶಿಬಿರ ಭಾರತದೊಳಗೆ ಇದು ಒಂದೇ ನೋಡಿಲ್ಲ ಅಂತ ಹೇಳಿ ಅಪ್ಪಾಜಿಗೆ ಅಂದರು. ಜನರು ಕೂಡುವುದಿಲ್ಲ ಅಂಥೇಳಿ ಎಲ್ಲರದು ಭ್ರಮೆ ಇದೆ, ಆದರೆ ನಿಮ್ಮ ಜನರಿಗೆ ಯಾಕೆ ಕೂಡ್ತಾರೆ? ನಾವು ಜನರದ ಅಭಿಲಾಷೆಯ ಅನುಸಾರ ಹೋದೆವು ಅಂತಂದ್ರೆ ನಮ್ಮ ನಿಜವಾಗಿ ಧರ್ಮದ ಸ್ಟ್ಯಾಂಡರ್ಡ್ ಮುಗೀತಾರೆ. ಮತ್ತೆ ಯಾರಿಗೆ ಧರ್ಮ ಬೇಕಾಗಿದೆ, ಎಷ್ಟು ಕೂಡೋದಲ್ಲಿ ಅಂಥೇಳಿ ಯಾರು ಹೋಗ್ತಾರ್ರಿ. ಹೋದ್ರ ಲಾಭ ಇದೇನು ಹಾನಿ ಇದೆ ರೀ? ಕಾರ್ಯ ಮಾಡೋರಿಗೆ ಲಾಭ ಇದೇನು ಹಾನಿ ಇದೆ ರೀ? ಕಾರ್ಯ ಮಾಡೋರಿಗೆ ಜನರು ಹೋದ್ರ ಲಾಭ ಇದೆ ಏನು ಹಾನಿ ಇದೆ ರೀ? ಲಾಭ ಇದೆಲ್ಲ. ಸಂಖ್ಯಾ ಕಡಿಮೆ ಆದ್ಮೇಲೆ ಊಟದ ವ್ಯವಸ್ಥೆ ಗದ್ದಲ ತಪ್ಪಿತ್ತು. ಇಲ್ಲಿ ಪ್ರವಚನದೊಳಗೆ ಮಾತಾಡ್ಬೇಡ್ರಿ ಅಂತ ಹೇಳಿ ಹೇಳ್ಬೇಕಾಗಿಲ್ಲ. ಅವ್ರು ಯಾರು ಉಳಿದಿರ್ತಾರ ಅವ್ರು ಮಾತಾಡೋದಿಲ್ಲ. ಮೊಬೈಲ್ ಸ್ವಿಚ್ ಆಫ್ ಮಾಡ್ರಿ ಅಂತ ಅದೆಲ್ಲ ಹೇಳ್ಬೇಕಾಗಿಲ್ಲ. ಆದ್ರೆ ಈ ಜೀವಕ್ಕ ಕಷ್ಟ 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 ವ್ಯಸ್ತತೆ ಇದುವೇ ಹಿಡಿಸ್ತಿದ್ದೀರಿ. ಅದಕ್ಕೆ ಕಾರ್ಯಕ್ರಮ ಅಂತಂದ್ರಿ. ಅವ ನಿರ್ಭಾರ ನಿಶ್ಚಲ ಇದ್ರ ಅಂದ್ರೆ ಅದಕ್ಕೆ ಕಾರ್ಯಕ್ರಮನ ಅನ್ನೋದಿಲ್ರಿ. ಆಯೋಜಕರ ಅಂದ್ಕೊಡ್ಲಿ ಅವ್ರಿಗೆ ಏನ್ರ ಬೇಕ್ರಿ. ಪೈಲ್ವಾನ್ರ ಹಾಗೆ ನಡಿಲಿಕ್ಕೆ ಬೇಕು, ಹೇಳಲಿಕ್ಕೆ ಬೇಕು, ಮಾತಾಡ್ಬೇಡ್ರಿ. ಹಾಗಾಗಿ ಅಂಥದ್ದು ಏನು ಪ್ರಸಂಗ ಬರಲಿಲ್ಲ ಅಂದ್ರೆ ಅವ್ರದ್ದು ಕೆಲಸ ಏನು ಹೇಳ್ರಿ ಕಾರ್ಯಕರ್ತರು. ವೀರಶೈವಾದಲ್ಲ ಯಾತ್ರ ಸಲುವಾಗಿ ರಚನೆ ಅದು ರೀ. हे विमानवासी देव आहेत की या सगळ्यांना जैन कुलोत्पन्न म्हणायचं. ನೋಡ್ರಿ कारण त्याच देवांना ते मिळतात. जिनेंद्र भगवंताचे भक्त असतात. ನೋಡ್ರಿ, ಈಗ ಜೈನ ಕುಲ ಒಂದು ವೇಳೆಗೆ ನಿಮ್ಮ ಶಬ್ದದ ಅನುಸಾರನ ಹೋದರನೂ ಕೂಡ ಜೈನ ಕುಲೋತ್ಪನ್ನ ಮನುಷ್ಯರ ಎಷ್ಟು ಜಿನೇಂದ್ರನಾಗ್ತದೆ ವಿಚಾರ ಮಾಡಿ. ಮನುಷ್ಯರು ದೇವಗಳದ್ದು ಮಾತು ಬಿಡೋಣ. ಜೈನ ಕುಲದೊಳಗೂ ಉತ್ಪನ್ನವಾಗಿರುವಂಥ ಎಷ್ಟು ಮನುಷ್ಯರು ಜಿನೇಂದ್ರ ಭಗವಂತನ ಭಕ್ತಾದರು ಹೋಗಲಿ. ನಾನೆಷ್ಟಿದ್ದೇನೆ ಜಿನೇಂದ್ರ ಭಗವಂತರ ಭಕ್ತ. ಜಿನೇಂದ್ರ ಭಗವಂತರ ಭಕ್ತ ಯಾರಿಗೆ? ಸ್ವಲ್ಪ ಆದರೂ ಇದ್ದೀರಿ. ಆಯಿತು, ನಡೀರಿ.